ಗೋಪಿ, ಇನ್ನನ್ ಕೈಲಾಗಲ್ಲಪ್ಪ. ಅದೇನ್ ಬಿಡಪ್ಪ, ಇನ್ನು 3 ರೌಂಡ್ ಆಗಿಲ್ಲ. ಚಿಕ್ಕಪ್ಪ ನಿಂಗೆ ಹತ್ರ ನೋಡಕ್ ಹೇಳಿಲ್ವಾ? ಗೋಪಿ, ನಿನ್ ಚಿಕ್ಕಪ್ಪ ವಯಸ್ಸಲ್ಲಿದ್ದಾನೆ, ಓಡು ಅಂತಾನೆ. ನಂಗೆ ಸ್ವಲ್ಪ ವಯಸ್ಸಾಗಿದೆ ಕಣೋ, ನನ್ ಕೈಲಿ ಓಡಕ್ ಆಗಲ್ಲಪ್ಪ. ಗೋಪಿ, ಜೀವನ ಪೂರ್ತಿ ಓಡಿ ಓಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ ಕಣೋ, ಇನ್ನೊಂದ್ ಕೈಲಾಗಲ್ಲಪ್ಪ. ನೀನ್ ನನ್ ದೊಡ್ಡ ತಲೆನೋವಾಗ್ಬಿಟ್ಟಿಯಲ್ಲ. ಬೆಳಿಗ್ಗೆಯಿಂದ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಕೂಗಿ 4 ಚಾಕ್ಲೇಟ್ ಹೊಡೆದ್ಬಿಟ್ಟಿಯಲ್ಲ. 4 ರೌಂಡ್ ಹೊಡೆದೆ ಅಂತ ತಿಳ್ಕೊ. 6 ಚಾಕ್ಲೇಟ್ ತಗೋ. ದೊಡ್ಡಪ್ಪ, ನನ್ ಚಿಕ್ಕಪ್ಪ ಬೇಡ ಬೇಡ ಬೇಡ, 8 ತಗೋ. ನೋಡೇ ಇಲ್ಲ. 10 ಚಾಕ್ಲೇಟು ನೀನೇ ತಗೋ, ನೀನು ಓಡು. ಗೋಪಿ, ಏನಪ್ಪ? ಸ್ವಲ್ಪ ಇರು. ನೀನು ಡಾಕ್ಟರ್ ಚಿಕ್ಕಪ್ಪನ ರೂಮ್ ಕಡೆ ಓಡ್ಬೇಡ. ನೀನ್ ಒಬ್ಬನೇ ಓಡೋದು ನೋಡಿದ್ರೆ ನನ್ನ ಕೈಲಿ ಮೊಣಕಾಲ್ ಕುರ್ಚಿ ಕೂಡಿಸ್ಬಿಡ್ತಾನೆ. ಗೋಪಿ ನೋಡು, ನೀನು ಓಡ್ಬಿಟ್ಟು ಮತ್ತೆ ಇಲ್ಲಿಗೆ ಬಾ. ಆಮೇಲೆ ಇಬ್ರು ಸೇರಿ ಒಳಗಡೆ ಹೋಗೋಣ. ಓಡು. ಮಂಜಯ್ಯ, ಏನ್ ಬುದ್ಧಿ? ಲಕ್ಷ್ಮಿ ಹೇಳು, ಮಗು ಹಾಲು ಕೊಡು ಅಂತ. ಸರಿ ಬುದ್ಧಿ. ಈ ಪೇಪರ್ನವ್ರಿಗೆ ಇನ್ನೇನಾದ್ರೂ ನ್ಯೂಸ್ ಇದ್ರಲ್ವಾ ಪ್ರಿಂಟ್ ಮಾಡೋಕೆ? ಪಾಕಿಸ್ತಾನದಲ್ಲಿ ಶೆಲ್ಲು, ಸೌತ್ ಆಫ್ರಿಕಾದಲ್ಲಿ ಗಲ್ಲು, ಮಿನಿಸ್ಟರ್ ಕೈಲಿ ಮೈಕು, ಕಾರ್ಮಿಕ ನಾಯಕನ ಸ್ಟ್ರೈಕು, ಉತ್ತರ ಕರ್ನಾಟಕದಲ್ಲಿ ಮಳೆ ಇಲ್ಲ, ಇಲ್ಲಿ ಆರೋಗ್ಯ ಮಂತ್ರಿಗೆ ಆರೋಗ್ಯ ಸರಿ ಇಲ್ಲ. ವಾರೇ ವಾ. ಭವಿಷ್ಯ ನೋಡೋಣ. ರಕ್ತದ ಒತ್ತಡ. ಇಂಥ ನ್ಯೂಸ್ ಓದಿದ ಮೇಲೆ ರಕ್ತದ ಒತ್ತಡ ಅಲ್ಲದೆ ಇನ್ನೇನ್ ಬರುತ್ತೆ? ಈ ಪ್ರಪಂಚನ ಕಾಪಾಡೋಕೆ ಆ ಭಗವಂತನೇ ಬರ್ಬೇಕು. ನೀನ್ ಹೀಗೆ ಒಬ್ಬನೇ ಮಾತಾಡ್ಕೋತಾ ನಿನ್ BP ಜಾಸ್ತಿ ಮಾಡ್ಕೊಂಡ್ರೆ ನಿನ್ನ ಆರೋಗ್ಯ ಕಾಪಾಡೋಕು ಆ ಭಗವಂತನೇ ಬರ್ಬೇಕು. ಭಗವಂತನ? ಈ ಪ್ರಪಂಚದ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡಿರೋ ಅವನಿಗೆ BP ಜಾಸ್ತಿ ಆಗಿರುವಾಗ ಈ ನನ್ನೆಲ್ಲೋ ಕಾಪಾಡ್ತಾನವನು. ಭಾಷಣ ಸಾಕು, ಎಲ್ಲಿ BP ಚೆಕ್ ಮಾಡೋಣ. ಮೈ ಡಿಯರ್ ಬ್ರದರ್, ನನ್ನ BP ಚೆಕ್ ಮಾಡೋಕ್ ಮುಂಚೆ ಈ ದೇಶದ ಜನರು BP ಚೆಕ್ ಮಾಡೋ. ನಿನಗೆ ಪುಣ್ಯ ಬರುತ್ತೋ? ಆ ಕೆಲಸ ನಂದಲ್ಲ, ನಿಂದು. ಈ ದೇಶ ರಾಮರಾಜ್ಯವಾಗಬೇಕಾದ್ರೆ ಮೊದಲು ಇಲ್ಲಿ ನ್ಯಾಯ ಆರೋಗ್ಯವಾಗಿರ್ಬೇಕು. ಅದನ್ನ ಕಾಪಾಡೋ ಲಾಯರ್ ನೀನು. ನಿನ್ನ ಆರೋಗ್ಯ ಸರಿಯಾಗಿದ್ರೆ ತಾನೇ ಈ ದೇಶ ಆರೋಗ್ಯವಾಗಿರೋದು. ಎಲ್ಲಿ ಆ ಅನ್ನು? ಬರೀ ಆ ಅಂದ್ರೆ ಸಾಕು. ದಟ್ಸ್ ಗುಡ್. ಈ ಟ್ಯಾಬ್ಲೆಟ್ಸ್ ತಗೊಂಡು ನೋ ಶ್ರೀಧರ, ಎವಿಡೆನ್ಸ್ ಇಲ್ದಿರೋ ಕೇಸ್ ಗೆಲ್ಲು ಅಂದ್ರೆ ಗೆಲ್ತೀನಿ ಕಣೋ. ಆದ್ರೆ ಹಾಳು ಖಾಲಿ ಹೊಟ್ಟೆಲಿ ಮಾತ್ರ ನಂಗು ಅಂತಂದ್ರೆ ಬಹಳ ಬೋರ್ ಜಾಬ್ ಕಣ. ಅಣ್ಣ, ಈ ದೇಶದ ನ್ಯಾಯನ ಕಾಪಾಡೋದಕ್ಕೆ ಟ್ಯಾಬ್ಲೆಟ್ಸ್ ಟಾನಿಕ್ ಮುಖ್ಯ ಅನ್ನೋದಕ್ಕೆ ನೀನೇ ಸಾಕ್ಷಿ ನೋಡು. BP ನೋಡಿದ್ಯಾ? ನಿನ್ನೆಗಿಂತ ಇವತ್ತು ಜಾಸ್ತಿ ಆಗಿದೆ ಅಂದ್ರೆ ನನ್ನ ಮಾತನ್ನು ಮೀರಿ ನೀನ್ ಸಿಕ್ಕಾಪಟ್ಟೆ ತಿಂತಾ ಇದೆಯಾ ಅಂತ ಅರ್ಥ. ನೋಡು, ತಿನ್ನೋದ್ ದಾರಿ ತಪ್ಪಿದ್ರೆ ಮನುಷ್ಯನ್ BP ಜಾಸ್ತಿ ಆಗುತ್ತೆ, ನ್ಯಾಯ ದಾರಿ ತಪ್ಪಿದ್ರೆ ಈ ದೇಶಕ್ಕೆ BP ಜಾಸ್ತಿ ಆಗುತ್ತೆ. ಸೊ ನಿನಗೂ ಈ ದೇಶಕ್ಕೂ ಡಯಟಿಂಗ್ ತುಂಬಾ ಮುಖ್ಯ. ಅಂಡರ್ಸ್ಟ್ಯಾಂಡ್? ಬಿ ಕೇರ್ಫುಲ್. ಡಯಟಿಂಗ್ ಅಂತ ಡಯಟಿಂಗ್. ಗುಡ್ ಮಾರ್ನಿಂಗ್ ಅಣ್ಣಯ್ಯ. ಏನೋ ಬೆಳಿಗ್ಗೆ ಇದ್ದು ದೊಡ್ಡಣ್ಣನ ಎಕ್ಸರ್ಸೈಸ್ ಮಾಡ್ತಾರೆ, ನೀನಿಲ್ಲಿ ಪೊಗದಸ್ತಾ ಕೂತ್ಕೊಂಡು ಮೃದಂಗ ತಟ್ತಾ ಇದೀಯಾ? ಇಡಿಯಟ್. ಮೃದಂಗದ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಣ್ಣ. ಎಕ್ಸರ್ಸೈಸ್ ನಂಬರ್ 23. ಚೌಕಂ ಮಧ್ಯಮಂ ತರಿಗಿಡದಂ ತರಿಗಿಡದಂ ನೋಡು ನೋಡು ಹೇಗ್ ಬೆವ್ರು ಸುರಿತಾ ಇದೆ. ಶಟಪ್. ಕೂತ್ಕೊಂಡು ತಿನ್ನೋನಿಗೆ ಕೂಡ ಬೆವ್ರು ಬರುತ್ತೆ, ಎದೆ ನೋವಿರೋನಿಗೂ ಬೆವ್ರು ಬರುತ್ತೆ. ನನಗ್ ಬೇಕಾಗಿರೋದು ಆ ಬೆವ್ರಲ್ಲ, ಶ್ರಮದಿಂದ ಬರೋ ಬೆವ್ರು. ಕಮಾನ್ ಸ್ಟಾರ್ಟ್. 50 ದಂಡ ಹೊಡಿ. 50? ಎಸ್, 50. ಅಣ್ಣ ಅಣ್ಣ ಅಣ್ಣ, ದಂಡ ಹೊಡೆಯುವ ಅಂದ್ರೆ ಅಷ್ಟು ಸುಲಭ ಅಲ್ಲಣ್ಣ. ಇಟ್ಸ್ ವೆರಿ ಡಿಫಿಕಲ್ಟ್. ಮುಚ್ಚೋ ಬಾಯಿ. ನೀನೀಗ ದಂಡ ಹೊಡಿದಿದ್ರೆ ನಿನ್ ಹೊಟ್ಟೆಗೆ ದಂಡ ಕಟ್ಬೇಕಾಗುತ್ತೆ. ದೊಡ್ಡತ್ತಿಗೆ ಹೇಳಿ ಇವತ್ತಿನಿಂದ ನಿನ್ ಟಿಫನ್ ಕಟ್ ಮಾಡ್ಬಿಡ್ತೀನಿ. ಕಮಾನ್ ಸ್ಟಾರ್ಟ್. 1 2. ನಾನ್ ಕೆಳಗೆ ಹೋಗ್ತಾ ಇದ್ದೀನಿ, ಅಲ್ಲಿವರೆಗೂ ಕೇಳಿಸ್ಬೇಕು ನೀನ್ ಹೇಳೋದು. ಬರೀ ದೇಹಕ್ಕಷ್ಟೇ ಎಕ್ಸರ್ಸೈಸ್ ಅನ್ಕೊಂಡಿದ್ದೆ, ಗಂಟ್ಲಿ ಕೂಡನಾ? 3. ಬೆಳಿಗ್ಗೆ ಹಲ್ಲುಜ್ಜಿದ್ಯಾ? ಅದ್ಯಾಕ ಬುದ್ಧಿ ಉಜ್ಜಿದ್ನಲ್ಲ? ಯಾವ್ದ್ರಲ್ಲಿ? ಇಜ್ಜಿನ ಪುಡಿಲಿ.
ದಿನ ಹಲ್ಲನ್ನ ಪೇಸ್ಟ್ ನಲ್ಲಿ ಉಜ್ಬೇಕು ಅಂತ ಹೇಳಿಲ್ಲ ನಿನಗೆ? ಹೇಳಿದ್ರಿ ಬುದ್ಧಿ. ಅಂದ್ರೆ ನನ್ನ ಮಾತು ಅಂದ್ರೆ ಅಷ್ಟೊಂದು ತಾತ್ಸಾರವ ನಿನಗೆ? ತಾತ್ಸಾರ ಅಲ್ಲ ಬುದ್ಧಿ. ಮತ್ತೆ ಪೇಸ್ಟ್ ಬ್ರಷ್ ನಲ್ಲಿ ಉಜ್ಜೋಷ್ಟು ದೊಡ್ಡ ಮನುಷ್ಯನ ನಾನು? ಯಾಕೆ ದೊಡ್ಡ ಮನುಷ್ಯ ಮಾತ್ರ ನನ್ನ ಪೇಸ್ಟ್ ನಲ್ಲಿ ಹಲ್ಲು ಉಜ್ಜೋದು? ಫೋಲಿಶ್ ಫೆಲೋ. ನೋಡು, ಈ ಮನೇಲಿ ಯಜಮಾನ ಆಳು ಅನ್ನೋ ಭೇದ ಇಲ್ಲ, ಎಲ್ರೂ ಒಂದೇ. ಎಲ್ರೂ ಫ್ರೆಶ್ ಆಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ತಿಳಿತಾ? ಇನ್ನೊಂದ್ ಸಾರಿ ಬ್ರಷ್ ಮಾಡದೆ ನನ್ ಮುಂದ್ ಬಂದ್ರೆ ನಿನ್ ಹಲ್ ಕಿತ್ ಕೈ ಕೊಟ್ಬಿಡ್ತೀನಿ, ಹುಷಾರ್. ಹೋಗು, ಪೇಸ್ಟ್ ತಗೋ. ಮನುಷ್ಯ ನೋಡೋದಕ್ಕಷ್ಟೇ ಕೋಪಿಷ್ಟ, ಆದ್ರೆ ಮನಸ್ಸು ಮಾತ್ರ ಮರಿವಿನಂತಹದ್ದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಇವೆಲ್ಲ ನಮಗೆ ಬೇಕು. ಏನಿವತ್ತು ಅಡಿಗೆ ಮನೆಯಿಂದ ಘಮಘಮ ಅಂತ ವಾಸನೆ ಬರ್ತಾ ಇದೆ? ಘಮಘಮ ವಾಸನೆ? ಏನ್ ದೊಡ್ಡದ್ಗೆ ಮಸಾಲೆ ಹಾಕಿ ಅಡಿಗೆ ಮಾಡೋದೊಂದು ಬಿಡಿ ಅಂತ ಹೇಳಿಲ್ಲ ನಿಮ್ಗೆ? ಬಿಟ್ಟಿದ್ನಿಲ್ಲಪ್ಪ. ಬಿಟ್ಟಾಯ್ತಲ್ಲ ಮಾರಾಯ, ಬಿಟ್ಟಾಯ್ತಲ್ಲ ಬಿಟ್ಟಾಯ್ತಲ್ರಿ. ಮತ್ತೆ ಎಲ್ಲಿಂದ ಬರ್ತಾ ಇದೆ ಈ ವಾಸನೆ? ವಾಸನೆ ಪಕ್ಕದ ಮನೆಯಲ್ಲಿ, ಪಕ್ಕದ ಮನೆಯಾಗೆ. ಅಬ್ಬಬ್ಬವ, ಏನ್ ಕೇಳಿದ್ರು 4 ಜನನು ಏಕಕಂಠದಲ್ಲಿ ಉತ್ತರ ಕೊಡ್ತೀರಾ. ಶಬ್ದ ಮಾಲಿನ್ಯಕ್ಕೆ ಅರ್ಧ ನೀವೇ ಕಾರಣ. ಅತ್ತಿಗೆ, ಪ್ರಸಾದ್ ಅಣ್ಣಿಂದ ಕಾಗದ ಬಂದಿದೆ, ತಗೋ. ಲಕ್ಷ್ಮಿ, ನೀನ್ ಹೋಗಿ ಮಗುಗ್ ಹಾಲು ಕೊಡ್ಸು. ಏನು ಅನ್ಪೂರ್ಣಮ್ಮನವರು ಇತ್ತೀಚೆಗೆ ನಿಮ್ ಯಜಮಾನ್ರ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇರೋ ಹಾಗಿದೆ. ಏನಾಯ್ತು ತಮ್ಮ? ಏನಾಯ್ತಪ್ಪ? ಎಂತನಾಯ್ತು ಮಾರಾಯ? ಏನಾಯ್ತ್ರಿ? ಏನಾಯ್ತಾ? ನಿನ್ನೆಗಿಂತ ಅವನಿಗೆ ಇವತ್ತು BP ಜಾಸ್ತಿ ಆಗಿದೆ. ನೀವೆಲ್ಲ ಕಳ್ತನದಲ್ಲಿ ತಿನ್ನಿಸ್ತಾ ಇದ್ದೀರಾ. ಅದ್ ತಿನ್ನಿಸ್ತಾರೆ? ಹ್ಯಾಕ್ ತಿನ್ನಿಸ್ತಾರೆ ಅಂದ್ರೆ, ಅವ್ರ ಬಾಯಿ ತುಂಬಾ ಅನ್ನಪೂರ್ಣ ಅಂತ ಕರೆದಿರ್ತಾರೆ, ಇವ್ರು ಕರಗಿ ನೀರಾಗಿ ಭಕ್ಷ್ಯ ಭೋಜ್ಯಗಳ ಸಮೇತ ಹೊಟ್ಟೆ ತುಂಬಿಸ್ತಾರೆ. ಛೇ, ಏನಪ್ಪ ಇದು? ನಾನ್ ಮಾಡಿಟ್ರೆ ತಾನೇ ಅವಳು ತಿನ್ಸಕ್ ಸಾಧ್ಯ. ನಾನ್ ಇಲ್ಲಿರೋವರೆಗೂ ನೀನೇನು ಯೋಚನೆ ಮಾಡ್ಬೇಡ ತಮ್ಮ. ಬ್ಯಾಡ್ರಿ. ಆಲ್ ರೈಟ್. ರಾಜೇಶ್ವರಿ ಅತ್ತಿಗೆ, ಅಣ್ಣಯ್ಯ ಏನ್ ಬರ್ದಿದ್ದಾರೆ? ಅದ್ರಲ್ಲಿ ಏನ್ ಬರ್ದಿದ್ದಾರೆ ಅಂತ ಎಲ್ಲ ಓದಿ ಹೇಳಬೇಕಪ್ಪ. ಅವ್ರಿಗೇನಕ್ಕ, ಓದಿದ್ರೆಲ್ಲ ಸಂದಾಗೆ ಕೇಳಿಸ್ಕೋತಾರೆ. ನಿಮಗ್ ಬರ್ದಿರೋದನ್ ಬಿಟ್ಟು ಮನೆಯವ್ರಿಗೆಲ್ಲ ಏನ್ ಬರ್ದಿದ್ದಾರೆ ಅಂತ ಹೇಳಿ. ಮತ್ತ ಎಂತದು ಮಾರಾಯರೆ, ಈ ವಾರ ಇನ್ಸ್ಪೆಕ್ಷನ್ ಉಂಟಂತೆ, ಬರೋದಕ್ಕೆ ಆಗೋದಿಲ್ಲ ಅಂತ ಬರೆದು ಉಂಟಲ್ಲ ಅಕ್ಕ. ಅವರಿಗೆ ಬದನೆಕಾಯಿ ಎಣ್ಣೆಗಾಯಿ ಮಾಡಿ ಕಳಿಸಬೇಕೆಂದು ಬರೆದುಂಟು. ಬದನೆಕಾಯಿ ಬಿಸ್ನೆಸ್ ನಿಂಬೆ ಹಣ್ಣು ಚಪ್ಪರಿಸು ಬರೀರಿ. ಇಲ್ಲಿ ನೋಡಿ, ನಿಮ್ಗೆಲ್ಲ ಮತ್ ಹೇಳ್ತಾ ಇದ್ದೀನಿ, ಈ ಮನೆ ಮಂದಿ ಆರೋಗ್ಯ ಎಲ್ಲ ಅಡಿಗೆ ಮನೆ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನೀವೆಲ್ಲ ನಾನ್ ಹೇಳ್ದಾಗ ಅಡಿಗೆ ಮಾಡ್ಬೇಕು. ಇಂಡಿಪೆಂಡೆಂಟ್ ಆಗಿ ಒಬ್ಬೊಬ್ರಿಗೆ ಒಂದೊಂದರ ಮಸಾಲೆ ಪದಾರ್ಥಗಳು ತಯಾರಾದ್ರೆ ನನ್ ಕೋಪ ಎದುರಿಸಬೇಕಾಗುತ್ತೆ. ಆಯ್ತಮ್ಮ. ಸಾಕು. ಕಮಾನ್ ದೊಡ್ಡದ್ಗೆ, ಇವತ್ತಿನ ಟಿಫನ್ಗೆ ಏನೇನ್ ಮಾಡಿದಿರಾ ತೋರ್ಸ್ ಬನ್ನಿ. ಅಲ್ಲೇ ಇಟ್ಟಿದ್ದೀನಲ್ಲಪ್ಪ, ಬಾ ತೋರಿಸ್ತೀನಿ. ಬಾ ನೋಡಪ್ಪ, ಬ್ರೆಡ್, ನಿಂಬೆಕಾಯಿ, ಹಸಿ ತರಕಾರಿ. ಸಾಕ? ಅದು ಮಜ್ಜಿಗೆಪ್ಪ, ಮಜ್ಜಿಗೆ. ದಟ್ಸ್ ರೈಟ್. ಉಪ್ಪು, ಖಾರ, ಮಸಾಲ, ಗಿಸಾಲ, ನಥಿಂಗ್ ಡೂಯಿಂಗ್. ಅಂಡರ್ಸ್ಟ್ಯಾಂಡ್? ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅಬ್ಬಾ, ನೀನು ಹೇಳ್ತಾ ಇರೋದು ನೋಡಿದ್ರೆ ಎಲ್ರಿಗೂ ಕಂದಮೂಲ ಆಹಾರಗಳನ್ನ ತಿನ್ನಿಸಿ ಕಾಷಾಯ ವಸ್ತ್ರ ಧರಿಸಿ ಅಂತಾನೆ ನಮ್ಮ ಇದನ್ನ. ಅಯ್ಯೋ, ಯಾರ ಅದು ಕರ್ದಿ ಅಣ್ಣ? 10,000 ರೂಪಾಯಿ ಲಾಟ್ರಿ ಬಂದ್ರೆ ನನಗೂ ಅದನ್ನ ಅರ್ಧ ಭಾಗ ಬರುತ್ತೆ. ಏನಯ್ಯ ಕರಿತಾರ ನೋಡ ಕರ್ದಿ ಆತ್ಗೆ. ನಿನಗೆ ಏನದು? 10 ರೂಪಾಯಿ ರೊಕ್ಕ ಕೊಡು. ರೊಕ್ಕ ಕಿತ್ತಾಕ್ಬಿಡ್ತೀನಿ ತಲೆ ಪುಕ್ಕಾರ. ಸ್ವಾಮಿ, ಸ್ವಾಮಿ, ಯಾರ ಮುಂದಕ್ಕೆ ಹೋಗಯ್ಯ? ನಾನು ಅಲ್ಲೋನು. ಅಲ್ಲೋನ? ಅಲ್ಲೋನ? ನೀನು ಉತ್ತರ ಕೊಡೆ. ಏನಯ್ಯ ನಿಂದ? ಅಲ್ಲಿಂದ ದುಡ್ಡು. ದುಡ್ಡ? ನಮ್ ಮನೆ ಅಂತಾಗ 10 ರೂಪಾಯಿ ಕೇಳಿ ಇಲ್ಲ ಅನ್ಸ್ಕೊಂಡು ನಾನೇ ಮಾನ್ಗಡೆಯಾಗಿ ನಿಂತ್ಕೊಂಡಿನಿ. ನೀನು ಬಂದು ನನ್ನಂತೆಗೆ ರೊಕ್ಕ ಕೇಳಕತ್ತೇನ? ಈ ಮನೆಗೆ ನಾನು ಒಬ್ಬಕ್ಕೆ ನಿನ್ ಕಣ್ಣಿ ಕಾಣ್ತದ. ಅಲ್ಲಿ ಈ ಒಳಗ್ ಕುಂತಾಳ ಬುಳ್ಳವ್ವ, ಆಕಿ ನಾನು ಕೇಳು. ಯಾರ್ಗ ಬುಳ್ಳವ ಅಂತಿದ್ಯಾ? ಈ ಮನೆಗೆ ಇನ್ಯಾರಿದಾರೆ ಬುಳ್ಳವ್ವ ಅನ್ನೋರು? ನಿನ್ ಬಿಟ್ಟು ನಿನಗ ಹಾಲ್ ತಗೊಂಡು ಗೋಡೆ ಕಡೆ ಮುಖ ಮಾಡ್ಕೊಂಡು ಗುಟ್ಕೊಡ್ತಿಯಲ್ಲ, ನೀನೇ ಕೊಡು ದುಡ್ನ. ನಮ್ಮವ್ವ, ಯಾಕ ಅದ್ರಾಗ ನಿಂದು ಪಾಲಿಲ್ಲನ? ನಿಂದು ಪಾಲಿಲ್ಲನ? ತಗೊಳವ ಬಿಡು ಬೇಸ. ನನ್ನಂತೆ ನೋಡ್ಕೊಂಡ್ ಕುಂತಿದ್ಯಲ್ಲ, ನೀನೊಬ್ಬ ಗಂಟ.
15 ವರ್ಷಲಿದ್ದ ನನ್ನ ಜೊತೆ ಸಂಸಾರ ಮಾಡ್ತಿದ್ದಿಲ್ಲ, ನಿನ್ಗೆ ಅಷ್ಟು ಗೊತ್ತಾಗಲ್ಲ ನನ್ನ ಮಯ್ಯ. ಎಮ್ಮೆಗೂ ಬರ್ತದೆ ಮೈ. ಯಾಕೆ ನನ್ ಗಂಡನ್ ತೋರಿಸ್ತೀಯಾ? ನಿನ್ ಗಂಡ ನೋಡು, ಒಳ್ಳೆ ಹಂದಿ ಇದ್ದಾಗದರ ಅವನ್ ಹೇಳು. ನನ್ ಗಂಡ ನಂದಿ ಅಂತೇನೆ, ನೀ ಎಮ್ಮೆ ಇದ್ದಂಗಿದ್ಯಾ? ನನಗೆ ಎಮ್ಮೆ ಅಂತೀಯ? ಈ ನರಕಕ್ಕಿತ್ಲು ಆ ಸ್ವರ್ಗರೇ ವಾಸಿ ರಾಮರಾಯರೇ. 10 ರೌಂಡ್ ಪೂರ್ತಿ ಆಯ್ತಾ? ಬರೀ 10 12 ರೌಂಡು. ಏನೋ ಗೋಪಿ? ಹೌದು ಚಿಕ್ಕಪ್ಪ, 12 ರೌಂಡು. ಹಾಗೆಲ್ಲ ಹೇಳಿದ್ದಕ್ಕಿಂತ ಜಾಸ್ತಿ ಓಡಿ ಯಾಕೆ ಆಯಾಸ ಮಾಡ್ಕೋತೀರಾ? ನಾನು ಹೇಳಿದ್ 10 ರೌಂಡ್ ತಾನೆ. ಇದೇ ಮಾತ್ನ ನಾನು ಇವನಿಗೆ ಹೇಳ್ದೆ ಕಣು. ಲೇ, ನಿಮ್ ಚಿಕ್ಕಪ್ಪ ಯಾವುದೋ ಒಂದ್ ಲೆಕ್ಕಾಚಾರದಲ್ಲಿ 10 ರೌಂಡ್ ಅಂತ ಹೇಳಿರ್ತಾರೆ ಅಂತ ಇವನ್ ಕೇಳಲಿಲ್ಲ ಕಣು. ದೊಡ್ಡಪ್ಪ ಇನ್ನೊಂದು ಅಂತ ದಿನಾ ನನ್ ಪ್ರಾಣ ತಿಂತಾನ. ಇವತ್ 12 ರೌಂಡು ಅಂದ, ನಾಳೆ 20 ರೌಂಡ್ ಅಂತಾನೆ. ಲೇ, ಜಾಸ್ತಿ ಆದ್ರೆ ಅರ್ಗಲ್ಲ ಕಣೋ. ಏನದು ಅರ್ಗೋದು? ಏನು ಇಲ್ಲ, ಈ ವಯಸ್ಸಲ್ಲಿ ಜಾಸ್ತಿ ರನ್ ಮಾಡಿದ್ರೆ ಕಾಲುಗಳೆಲ್ಲ ಸುಸ್ತಾಗ್ತವೋ. ಸರಿ ಸರಿ ಗೋಪಿ, ನಿನ್ನ ಸ್ಕೂಲಿಗೆ ಟೈಮ್ ಆಯ್ತು, ನೀನ್ ಹೋಗು. ಸರಿ ಚಿಕ್ಕಪ್ಪ. ಬನ್ನಿ ಅಣ್ಣ, ಕೂತ್ಕೊಳ್ಳಿ. ರಾಮನ ಅವತಾರ, ಸೋಮನ ಅವತಾರ, ರಾಮನ ಅವತಾರ. ಏನಿದು? ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ ಹಾಡಿ. ಮನೇಲಿ BP ಪೇಷಂಟ್ಸ್ ಇದ್ದಾರೆ. ಯಾರಿಗೋ ಬಿಪಿ? ನೀನು ಶುಗರ್ ಕಂಪ್ಲೇಂಟ್ ಒಂದೇ ಅಂತ ತಿಳ್ಕೊಂಡಿದ್ದೆ, ಅದ್ರ ಜೊತೆಲಿ ಬಿಪಿ ಬೇರೆ ಶುರು ಆಗೋತೇನೋ. ಏಯ್, ನನಗಲ್ಲ BP, ನನ್ನ ತಮ್ಮನಿಗೆ. ಮತ್ತೆ ಕಾಲ್ ಯಾಕೆ ಇಟ್ಕೊಂಡಿದ್ಯೋ? ಇದು ದಿನ ಬೆಳಿಗ್ಗೆ ಎದ್ದು ಓಡ್ತೀನಲ್ಲ, ಅದ್ರ ಪರಿಣಾಮ ಇದು. ಹೌದು, ನೆಟ್ಕಲ್ಲಪ್ಪ, ನೀನ್ ದಿನ 3 ಹೊತ್ತು ಸಖತ್ತಾಗಿ ತಿಂತೀಯಲ್ಲ, ನಿನ್ ಮೈಯೇ ಬಂದಿಲ್ವಲ್ಲೋ? ದಿನ ಬೆಳಿಗ್ಗೆ ಎದ್ದು ಯೋಗಾಭ್ಯಾಸ ಮಾಡ್ತೀನೋ? ಲೋ ವಿರಾಟ್ ರಾಯ್ರೆ, ಅಲ್ಲ ರಾಮರಾಯ್ರೆ, ಈ ಯೋಗಾಭ್ಯಾಸ ಎಲ್ಲ ನಾನ್ ಮಾಡೋದಿಲ್ಲಪ್ಪ, ನನ್ನ ಹೆಂಡತಿನೇ ಮಾಡಿಸ್ತಾಳಪ್ಪ. ಅವಳೇನ ಮಾಡಿಸ್ತಾಳೆ? ಅಯ್ಯೋ, ನಿನಗ್ ಗೊತ್ತಿಲ್ಲಪ್ಪ, ದಿನ ಬೆಳಗಿಂದ ರಾತ್ರಿವರೆಗೂ ನನ್ನ ಹೆಂಡತಿ ಪರಕೆ ಇಟ್ಕೊಂಡು ಓಡಿಸ್ಕೊಂಡು ಬರ್ತಾಳಲ್ಲ, ಅವ್ಳು ಕೈ ಸಿಗದೆ ನಾನು ಓಡ್ತೀನಲ್ಲ, ಅದಕ್ಕಿನ್ನ ದೊಡ್ಡ ವ್ಯಾಯಾಮ ಬೇರೆ ಏನೇ ಬೇಕಾಗಿದೆ ನೋಡು. ಓಡಿ ಓಡಿ ಎಷ್ಟು ಸ್ಲಿಮ್ ಆಗಿಬಿಟ್ಟಿದ್ದೀನಿ. ಏನೇ ಆದ್ರೂ ನೀನ್ ತುಂಬಾ ರೂಟ್ ಒಂದಪ್ಪ. ಯಾವ ವಿಷಯದಲ್ಲೋ? ನಿನ್ ಹೆಂಡತಿ ಕೈ ನೀ ಸಿಗದೆ ಓಡ್ತೀಯಲ್ಲ, ಆ ವಿಷಯದಲ್ಲಿ. ಲಾಯರ್ ಅಲ್ಲ ಲಾಯರ್, ಮುಂದೇರಪ್ಪ. ಲೋ ಲಾಯರ್ ರಾಯ, ಒಂದ್ ನಿಮಿಷ ನಿಂತ್ಕೊಳಪ್ಪ. ನನ್ನ ಕೇಸಿನ ಹಿಯರಿಂಗು ಇವತ್ತಾನೇ ಅಪ್ಪ. ಏನ್ ಹಿಯರಿಂಗೋ ಏನ್ ಕೇರಿಂಗೋ, ಕಾನೂನು ಕಣ್ಣಿಲ್ಲ, ಕಿವಿ ಮಾತ್ರ ಇದೆ ಅಂತಾರೆ. ಹೌದಪ್ಪ, ಹೌದು. ನಮ್ಮ ನ್ಯಾಯದೇವತೆಗೆ ಈ ತೀರ್ಪು, ಈ ಆರ್ಗ್ಯುಮೆಂಟ್ಗಳನ್ನ ಕೇಳಿ ಕೇಳಿ ಕಿವಿ ಕಿವಿಡಾಗೋ ಸ್ಥಿತಿ ಬಂದಿದೆ. ಅಪ್ಪ ಲಾಯರ್ ರಾಯ, ನನ್ನ ಕೇಸು ಮುಗಿಯೋವರೆಗೂ ಆ ನಿಮ್ಮ ನ್ಯಾಯ ದೇವತೆ ಕಿವಿಗೆ ಒಂದು ಇಯರ್ ಫೋನ್ ಹಾಕ್ಸಪ್ಪ. ಹೈಕೋರ್ಟ್ ನಲ್ಲಿ ತೀರ್ಪು ಸರಿಯಾಗಿ ಕೊಡ್ಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಅದೇ ನಾನು ಹೇಳಿದ ಮಾತು ಸರಿನೇ ಇಲ್ಲ ಅಂತ ನನ್ನ ಹೆಂಡತಿ ಹೇಳ್ತಾಳಲ್ಲ, ಹಾಗೆ. ಕರೆಕ್ಟ್. ಸುಪ್ರೀಂ ಕೋರ್ಟ್ ಏನಾದ್ರೂ ಸರ್ಕಾರದ ವಿರುದ್ಧ ತೀರ್ಪು ಕೊಟ್ರೆ ಸರ್ಕಾರ ಆ ಕಾನೂನೇ ಬದಲಾಯಿಸ್ಬಿಡುತ್ತೆ. ಅದೇ ನನ್ನ ತಮ್ಮಂದ್ರೆಲ್ಲ ಸೇರ್ಕೊಂಡು ನನ್ನ ನಿದ್ರೆ ಬದಲಾಯಿಸ್ಬಿಡ್ತಾರಲ್ಲ, ಹಾಗೆ. ಕರೆಕ್ಟ್. ಒಂದು ಕೇಸ್ಗೆ 100 ತರ ನ್ಯಾಯ ಕೊಡೋ ನ್ಯಾಯಾಲಯದಲ್ಲಿ ನ್ಯಾಯ ಎಲ್ಲಿದೆ ರೀ? ಕರೆಕ್ಟು. ಟೋಟಲಿ ನಿಮ್ಮ ಕೋರ್ಟು ನಮ್ಮ ಮನೆ ಎರಡು ಒಂದೇ ಅಂತ ಹೇಳ್ತಾ ಇದೀಯ ಅಲ್ವೇಲಪ್ಪ? ಕರೆಕ್ಟ್. ನಿಮ್ ತಮ್ಮ ಕೋರ್ಟ್ ನಲ್ಲಿ ವಾಯ್ದೆ ಬೇಕು ಅಂತ ಕೇಳಿದಾನೆ, ಏನ್ ಮಾಡ್ತೀರಾ? ವಾಯ್ದೆ ಕೇಳಿದ್ ನಾವು ವಾಯ್ದೆ ನನ್ನ ಮಗ ಎಲ್ಲಿ ಬಿಡ್ತಾನ ಅವನು ವಾಯ್ದೆ ಬುದ್ಧಿನ? ಅವನ ಹೆಂಡತಿ ಕುತ್ತಿಗೆಲ್ಲ ಹಾಕಿರೋ ಚೈನಿಂದ ಹಿಡಿದು ಅವನ ಕಾಲಿಗೆ ಹಾಕಿರೋ ಚಪ್ಪೆವರೆಗೂ ವಾಯ್ದೆ ಲೆಕ್ಕನೆ ತಗೊಂಡಿರೋದು. ವಾಯ್ದೆ ಗೊತ್ತಲ್ಲ, ಕಂತು. ಅದೇ ಇಂಗ್ಲಿಷ್ ನಲ್ಲಿ ಇನ್ಸ್ಟಾಲ್ಮೆಂಟ್. ಇನ್ಸ್ಟಾಲ್ಮೆಂಟ್ ಅಲ್ಲ ರೀ, ಇನ್ಸ್ಟಾಲ್ಮೆಂಟ್ ಅಂದ್ರೆ ಕಂತುಗಳು. ಅವನು ಜೀವನ ಪೂರ್ತಿ ಕಂತುಗಳೇ ಅಪ್ಪ. ಅವನು ಹುಟ್ಟಿದ್ದು ಕಂತಿನ ಪ್ರಕಾರ ಅಪ್ಪ. ಸೋಮವಾರ ರಾತ್ರಿ ತಲೆವರೆಗೂ ಹುಟ್ಟಿ ಮಂಗಳವಾರ ಹುಟ್ಟೋವರೆಗೂ ಕಾಲು ಹೊರಗಡೆ ಹಾಕಿಲ್ಲ. ಕಂತು ನನಗ ರಾಸ್ಕಲ್ ಕಮ್ ಬಿಡಿ ರಾಸ್ಕಲ್, ಇವರ ರಾಸ್ಕಲ್ ಕಮಾನ್ ತೇರಿ. ಏನ್ ಇಟ್ಕಲ್ಲ, ಏನು ಹಾಗಂದ್ರೆ ಇಂಗ್ಲಿಷ್ ನಲ್ಲಿ ಹಾಳಾಗೋಯ್ತು ಬೈತಾ ಇದೀನಿ. ಇಲ್ಲಿ ನೋಡಿ, ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀರಾ? ಅಣ್ಣ ತಂದಿರ ಜಗಳನ್ನ ಕೋರ್ಟ್ವರೆಗೂ ತಂದ್ರೆ ಅದು ಇತ್ಯರ್ಥ ಆಗೋಷ್ಟರಲ್ಲಿ ನಿಮ್ ಆಯಸ್ಸು ಹಣ ಎರಡೂ ಖಾಲಿ ಆಗೋಗುತ್ತೆ. ಖಾಲಿ ಆಗೋಗುತ್ತೆ ಅಂತ ಹೇಳ್ತೀಯಲ್ಲೋ, ಎಲ್ಲ ಖಾಲಿ ಆಗೋದ್ಮೇಲೆ ಅಪ್ಪ ನೀನ್ ನಮ್ಮವನು ಲಾಯರ್ ಆಗಿದೆ ಅಂತ ಧೈರ್ಯವಾಗಿ ನನ್ನ ತಮ್ಮ ಮೇಲೆ ನಾನು ಕೇಸ್ ಹಾಕಿದ್ದೀನಪ್ಪ. ದುಡ್ಡು ಗಿಡ ಕೇಳಪ್ಪ, ಕೇಸ್ ಗೆಲ್ಲಿಸ್ಕೊಡೋ ಬಾರ ನಿಂದಪ್ಪ. ಓಸಿ ಒಳಗ್ ಪಟಾಪಟ ಅಂತ ಆಗ್ಬೇಕು, ನನಗೂ ನನ್ನ ತಮ್ಮಗೂ ಲಟಾಪಟಿ ನಿಂತು ಹೋಗ್ಬೇಕು. ಇದಕ್ಕೆ ನಾವು ಓದಿದ್ದು ಕಿಲ ಕಿಲ ಅನುಭವ ಬೇಡವೇನೋ. ಓ ಡಾಕ್ಟರ್ ರಾಯ ಪಾಪ, ನೆನೆ ನಿನ್ ಮಾತ್ರ ಕೊಟ್ಟಲ್ಲಪ್ಪ, ಬಹಳ ಅದ್ಭುತ ಕಣೆಯ.
ನೋಡು ಎಷ್ಟು ಫ್ರೀಯಾಗಿ ನೆಲದ ಮೇಲೆ ಅಕ್ಕಿಯಾಗಿ ಹಾರಾಡ್ತಾ ಇದ್ದೀನಿ. ಇನ್ ಸ್ವಲ್ಪ ಮಾತ್ರ ಕೊಡಯ್ಯ. ಇಷ್ಟೇ ಫ್ರೀಯಾಗಿ ಆಕಾಶದಲ್ಲಿ ಹಾರಾಡ್ಬೇಕು ಅಂತ ಆಸೆ. ಮನೇಲಿ ತುಂಬಾ ಗಲಾಟೆ ಅಪ್ಪ. ಆಯ್ತು, ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ, ಅಂಗಡಿ ಹೋಗಿ ತಗೊಳ್ಳಿ. ಅಯ್ಯಯ್ಯೋ, ಅರ್ಜೆಂಟ್ ಹೇಳಪ್ಪ. ಬೇಕಾದ್ರೆ ನಿಧಾನವೇ ಕೊಡು. ನಿಮ್ಗೆ ಸ್ಯಾಂಪರ್ ಬರುತ್ತಲ್ಲ ಅವಾಗಲೇ ಕೊಡು. ಇದನ್ನೇ ಕೊಡಪ್ಪ. ಕೊಡ್ಲಾ? ಇದು ಕ್ಯಾನ್ಸರ್ದು. ಕ್ಯಾನ್ಸರ್ ತಾನೆ? ಅಯ್ಯಪ್ಪ, ನನಗಿನ್ನೂ ಬಂದಿಲ್ಲಪ್ಪ. ಇಷ್ಟೇ ನಮ್ಮ ಕುಟುಂಬದ ಎಲ್ಲಾ ಕೋತಿಗಳು ಸೇರಿ ಆ ಕಾಯಿಲೆ ನನ್ನ ದಯಪಾಲಿಸೋದ್ರು ಇದಾರಪ್ಪ. ಲೋ ರಾಮರಾಯ್ರೆ, ನಾವು ಚೆಸ್ ಆಡಕ್ಕೆ ಇನ್ನೂ ಟೈಮ್ ಇದೆಯಲ್ಲಪ್ಪ. ಟಿಫನ್ ಆದ್ಮೇಲೆ ತಾನೇ ನಾವು ಚೆಸ್ ಆಡೋದು. ಏನ್ರಿ ಅದು? ಬಾರಯ್ಯ, ತಿನ್ನಲ್ಲ ರೆಡಿನಾ? ನಿಮ್ ಕಂಠ ಕೇಳತ್ಲು ಅಡಿಗೆ ಮನೆಯಲ್ಲಿ ಟಿಫನ್ ಟೈಮ್ ಆಯ್ತಂತ ಗಂಟೆ ಬಾರಿಸ್ತು. ಅಮ್ಮೋರು ನಿಮ್ಮನ್ನೆಲ್ಲ ಟಿಫನ್ ಕರೀತಾವ್ರೆ, ಬನ್ನಿ. ನೀವೆಲ್ಲ ನಡೀರಪ್ಪ, ನಡೀರಿ. ಲೋ ರಾಮರಾಯ್ರೆ, ಅಷ್ಟೆಲ್ಲ 4-5 ಫೋನ್ ಕಾಲ್ ಮಾಡ್ಕೊಂಡ್ಬಿಡ್ತೀನಿ ಕಣೋ ನಾನು. ಸರಿ ಮಾಡೋದು, ಅದಕ್ಕೂ ನಾನು ಕೇಳ್ಬೇಕನ್ನಲ್ಲ. ಅಯ್ಯೋ, ದಾನ ಮಾಡೋದು ನಗ್ನಗ್ತಾ ಹೇಳ್ತಿಲ್ಲ ಮಾಡು ಅಂತ. ಕರ್ಣ ಬರ್ತೀನಪ್ಪ ಮೊದಲು ರೈಲ್ವೆ ಸ್ಟೇಷನ್ಗೆ. ಹಲೋ ಹಲೋ, ಯಾರು? ಸಂಖ್ಯೆ ಶಂಕರಣ? ಕಳ್ಳನ ಮಗನೇ, ನಿನ್ಗೇನೋ ಮಾನ ಮರ್ಯಾದೆ ಐತೇನೋ? ಅಲ್ಲ ಕಣೋ, ಮಳೆ ಅಂತ ಛತ್ರಿ ಕೊಟ್ಟು ವಾಪಸ್ ಕೊಡೋದು ಬೇಡ. ಛತ್ರಿ ನನ್ನ ಮಗ ನೀನು. ಅಯ್ಯಪ್ಪ, ಏನಪ್ಪ ಇದು? ರೈಲ್ವೆ ಸ್ಟೇಷನ್ ಫೋನ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದೆಯಲ್ಲಪ್ಪ. ಹೌದು, ಓಸಿ ಫೋನ್ ಮಾಡಿದ್ರೆ ಸೀದಾ ಅಲ್ಲಿಗೆ ಹೋಗೋದು. ಸರಿ ಸರಿ, ನಡೀರಿ ಅಣ್ಣ, ಟಿಫನ್ ಮಾಡೋಣ. ಟಿಫನ್ ಅಂದ್ರೆ ಬ್ರೆಡ್ ಅಂಬ್ಲಿ. ಎಸ್, ಬ್ರೆಡ್ ಗಂಜಿ. ಅದಕ್ ಬದಲು ನೀರ್ ಕುಡ್ಕೊಂಡು ಸುಮ್ಮನೆ ಇರ್ಬೋದಲ್ಲ. ಅದು ಅಲ್ಲದೆ ಈಗ ತಾನೇ ರನ್ನಿಂಗ್ ಮುಗಿಸ್ಕೊಂಡ್ ಬಂದಿದ್ದೀನಿ, ಸ್ವಲ್ಪ ಸುಧಾರಿಸ್ಕೊಂಡ್ ಬರ್ತೀನಿ. ನೀವು ನಡೀರಪ್ಪ, ನೀವು ನಡೀರಿ. ಸರಿ, ನೀನ್ ಮಾಡೋಣ. ಬೆಳಿಗ್ಗೆ ಟ್ಯಾಬ್ಲೆಟ್ ತಿಂದಿದ್ದು ಇನ್ನೂ ಹೊಟ್ಟೆಲೆ ಎರವಾಗಿದೆ. ನಾನು ನೋಡೋ ಶ್ರೀಧರ, ನಮ್ ಟಿಫನ್ ವಿಷಯ ಒಂದ್ ಕಡೆ ಇಟ್ಟು ನೀ ಅರ್ಜೆಂಟ್ ಆಗಿ ಆಸ್ಪತ್ರೆಗೆ ಹೋಗೋದು ಒಳ್ಳೇದು. ಯಾಕೆಂದ್ರೆ ಅಲ್ಲಿ ಬೇಕಾದಷ್ಟು ಪ್ರಾಣಿಗಳಾದ್ರೂ ಉಳಿತವೆ. ಹೋಗಪ್ಪ, ಹೋಗು. ಆಲ್ ರೈಟ್. ಏನೋ ನಿಮ್ಗೆಲ್ಲ ಕಂಪ್ನಿ ಕೊಡೋಣ ಅನ್ಕೊಂಡೆ, ನಿಮ್ಗೆ ಇಲ್ದಿರೋ ಅರ್ಜೆಂಟು ನನಗೇನು. ಸರಿ, ನಾನು ಆಸ್ಪತ್ರೆಯಲ್ಲೇ ತಿಂತೀನಿ. ಬರ್ತೀನಣ್ಣ, ಬರ್ತೀನ. ರಾಮರಾಯ್ರೆ, ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇರ್ಬೇಕಾದ ಬ್ರೈನು ಈ ಮನೇಲೆ ಇಟ್ಕೊಂಡಿದ್ಯಲ್ಲಪ್ಪ. ಹಲೋ ಡಾಕ್ಟರ್. ಹಲೋ ವಿಶ್ವ, ಏನ್ ಸಮಾಚಾರ? ಬ್ರೇಕ್ಫಾಸ್ಟ್ ಬೆಡ್ ತಿಂತಾ ಇದ್ದೀರಾ? ಹೌದು, ನಮ್ಮ ಮನೇಲಿ ಎಲ್ಲರೂ ಇದನ್ನೇ ತಿನ್ನೋದು. ನಮ್ಮನ್ನು ಸಾಕಿ ಸಲಹಿದ ನಮ್ಮ ದೊಡ್ಡಣ್ಣನ ಆರೋಗ್ಯಕ್ಕೋಸ್ಕರ ನಮ್ಮನೇಲಿ ಯಾರು ಮಸಾಲೆ ಪದಾರ್ಥಗಳನ್ನ ಮಾಡಬಾರ್ದು, ಸ್ವೀಟ್ಸ್ ತಿನ್ಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದೀನಿ. ಹಾಗಾಗಿ ನಾನು ಇದನ್ನೇ ತಿನ್ನೋದು. ಮೈ ಡಿಯರ್ ಬ್ರದರ್, ನೀನಲ್ಲಿ ಬ್ರೆಡ್ ತಿಂತಾ ಇದೀಯಾ, ನಾವಿಲ್ಲಿ ನಮ್ಗೇನೇನ್ ಬೇಕು ಎಲ್ಲ ಮಾಡ್ಕೊಂಡು ತಿಂತಾ ಇದೀವಿ. ವಿ ಆರ್ ಸಾರಿ ಬ್ರದರ್. ಮೇ ಗಾಡ್ ಬ್ಲೆಸ್ ಯು ಬ್ರದರ್. ಇದು ಪುದೀನ ಚಟ್ನಿನ? ಅಯ್ಯೋ, ಇದು ಶಾವಿಗೆ ಪಾಯಸನ? ಅಮ್ಮ ಸೀತಮ್ಮ, ನಾನು ಯಾವ ಬಾಯಿಂದ ಹೇಳಮ್ಮ? ಈ ಮನೆ ಸೊಸೈದರಿಗೆಲ್ಲ ನಮ್ಮ ಹಾಳಾಗಿನ ಹೊರ ಏನಾರು ಸಿಕ್ಕಿದೆಯೇನಮ್ಮ? ದಿನ ಇಂತಿಂತ ಅಡಿಗೆಗಳನ್ನೆಲ್ಲ ಮಾಡ್ಕೊಂಡು ತಿಂತಿರಲ್ಲಮ್ಮ. ನಾನು ಇನ್ನೆಲ್ಲೇ ಹಾಳಾಗೋಗ್ಲಮ್ಮ. ನೀವೆಲ್ಲ ಮನುಷ್ಯ ಅಲ್ಲ ಅಲ್ಲ, ದೇವಲೋಕದ ಗಂಧರ್ವರು ನೀವೆಲ್ಲ. ನೆಟ್ಕಲ್ಲ, ಏನೋ ನಿನ್ ಗೋಳು? ತಿಂಡಿ ಮುಂದೆ ಕೂತ್ಕೊಂಡು ಅಳ್ತಿದ್ಯಲ್ಲೋ. ಅಳ್ತಾ ಇದ್ದೀಯೇನು ಅಂತ ನಗ್ತಾ ಕೇಳ್ತೀಯಲ್ಲೋ. ಇದೆಲ್ಲಾ ನೋಡ್ತಾ ಇದ್ರೆ ನಮ್ಮ ಮನೆಗೆ ಜ್ಞಾಪಕ ಬರುತ್ತಪ್ಪ. ಅದೊಂದು ಮನೇನಾ? ಅವ್ರು ಮಾಡೋದು ಅಡುಗೆನಾ? ಅವರೆಲ್ಲ ಮನುಷ್ಯರೇನಾ? ನೋಡೋ ನೆಟ್ಕಲ್ಲ, ನಮ್ಮನೆ ಸ್ವರ್ಗ ಆಗೋದು ನರಕ ಆಗೋದು ಎರಡೂ ನಮ್ ಕೈಲೇ ಇದೆ. ನಮ್ಮನೆ ಆಡಳ್ತಾ ಏನಾದ್ರು ಹೆಂಗಸರ್ ಕೈ ಕೊಟ್ರೆ ಮುಗ್ದೋಯ್ತು ಅಂತ ತಿಳ್ಕೊ. ನೆಟ್ಕಲ್ಲಪ್ಪನವ್ರೆ, ಹೆಂಗಸರು ಜುಟ್ಟು ನಮ್ ಕೈಲಿರ್ಬೇಕು, ನಮ್ ಜುಟ್ಟನ್ನ ಅವ್ರ ಕೈಲಿ ಕೊಡಬಾರ್ದು. ಹಾಗ ಮಾತ್ರ ನಿಮ್ ಮನೆ ಹೆಂಗಸೆಲ್ಲ ದೇವತೆಗಳಪ್ಪ. ಅಮ್ಮ ಸೀತಮ್ಮ, ಇನ್ನೊಂದು ಶಾವಿಗೆ ಪಾಯಸ ಹಾಕಪ್ಪ. ನಾನು ಹುಡುಕಿ ಉತ್ತರ ಕರ್ನಾಟಕದ ಮಿಟಿಕ್ಲಾಗ ನಾ ಗಂಟು ಹಾಕೊಂಡು 35 ವರ್ಷದಿಂದ ಅರ್ಧ 35 ಇಯರ್ಸ್ ಇಂದ ನರಕೆ ಯಾತ್ರೆ ಅನುಭವಿಸ್ತಾ ಇದ್ದೀರಪ್ಪ ನಾನು. ಅದಕ್ಕೆ ಹಾಗೆ ಹೇಳ್ತೀರಿ? ನಮ್ಮ ಅನ್ನಪೂರ್ಣನು ಉತ್ತರ ಕರ್ನಾಟಕದವಳೆ, ಅವಳೆ ಮಿಟುಕ್ಲಾಡಿನೇ. ಹಾಗಲ್ಲಮ್ಮ ನಾ ಹೇಳಿದ್ದು, ಈಕೆ ಉತ್ತರ ಕರ್ನಾಟಕದೊಳಾದ್ರು ಸಿಟಿಯಿಂದ ಬಂದವಳಮ್ಮ. ನನ್ನ ಹೆಂಡತಿ ಉತ್ತರ ಕರ್ನಾಟಕದ ಮೂಲೆಯಲ್ಲಿರೋ ತಟ್ಟೆ ಹಳ್ಳಿಯಿಂದ ಬಂದವಳಮ್ಮ. ನನ್ನ ರಟ್ಟೆ ಉರಿಯಕ್ಕೆ, ನನ್ನ ರಟ್ಟೆ ಇರ್ಲಿ ಬಟ್ಟೆ ಎಲ್ಲ ಬಿಚ್ಚಿ ಕಟ್ಟೆ ಮೇಲೆ ಕುಡಿಸಿ ಪಟ್ಟೆ ಹೊಡ್ಯಕ್ ಬಂದಿದ್ದಾಳಮ್ಮ.
ಅವಳು ಕುದುರೆ ಅಲ್ಲಮ್ಮ, ಬೆಳಬೀರ ಕುದುರೆ ಅವಳು. ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಹೆಸರು ಕಂತೆ ಅವಳು. ನೆಟ್ಕಲಪ್ಪವ್ರೆ, ನಮ್ ದೊಡ್ಡತ್ತಿಗೆ ಮೈಸೂರು, ಎರಡನೇ ಹತ್ತಿಗೆ ಮಂಗಳೂರು, ನನ್ನ ಹೆಂಡತಿ ಉತ್ತರ ಕರ್ನಾಟಕ, ನನ್ನ ನಾದ್ನಿ ಮಂಡ್ಯ. ಈ 4 ಜನ ಬೇರೆ ಬೇರೆ ಊರಿಂದ ಬಂದಿದ್ರು. ಇವರಲ್ಲೇನಾದ್ರೂ ಭಿನ್ನಾಭಿಪ್ರಾಯ ನೋಡಿದೀರಾ? ಅಪ್ಪ, ನೀವೆಲ್ಲ ಪುಣ್ಯ ಮಾಡಿ ಜನ್ಮ ಎತ್ತಿದ್ದೀರಪ್ಪ. ನಮ್ಮ ಪುಣ್ಯ ಎಲ್ಲ ನುಣಗಾಗಿರೋ ಹೊತ್ತಿಗೆನೆ ಮದುವೆ ಮಾಡ್ಕೊಂಡು ಮುಂಚಿನ ಗತಿ ಬಂದಿರೋರು. ಏಯ್, ಯಾಕೋ ಇಷ್ಟು ಬೇಗ ಎದ್ಬಿಟ್ಟೆ? ತಿಂದು ಮುಗಿಸೋ. ಅದು 10ವರೆಗೆ ನನಗೊಂದು ಇಂಟರ್ವ್ಯೂ ಇದೆ ಅಣ್ಣ. ಅಯ್ಯೋ, ಕೆಲಸಕ್ಕೇನಪ್ಪ? ನಿನಗ್ ಮಾಡಕ್ಕೆ ಬೇರೆ ಕೆಲಸನೇ ಇಲ್ವೇನಪ್ಪ? ಯಾಕೆ? ಅಲ್ಲೋ ಹುಚ್ಚ, ಕೆಲಸಕ್ಕೋಸ್ಕರ ಅಳದು ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಬದಲು ಮಾರ್ಕೆಟ್ ಮುಂದೆ ಕೂತ್ಕೊಂಡು ಬದನೆಕಾಯ, ಸೋರೆಕಾಯ, ನುಗ್ಗೆಕಾಯ ವ್ಯಾಪಾರ ಮಾಡ್ಕೊಂಡಿರಪ್ಪ. ಅದು ಆಗಲ್ಲ ಅಂದ್ರೆ ಸಾರ ಅಂಗಡಿ ಮುಂದೆ ಕೂತ್ಕೊಂಡು ಪಾನಿಪುರಿ ವ್ಯಾಪಾರ ಮಾಡಪ್ಪ. ಒಳ್ಳೆ ಲಾಭ ಸಿಗುತ್ತೆ, ಯೂಸ್ಫುಲ್ ಆಗತ್ತೆ. ನೀವು ಬೇರೆ ಸುಮ್ನೆ ಇರಿ. ಪಾಪ ಅವನೊಂದ್ ಕೆಲ್ಸ ಗಿಡ್ಸಿ ಮದ್ವೆ ಮಾಡ್ಕೊಳ್ಳೋ ಸಂಭ್ರಮದಲ್ಲಿ ಓಡಾಡ್ತಿದ್ದಾನೆ. ಅಯ್ಯೋ, ಇವನಿಗೆ ಮದುವೆನ? ಅಪ್ಪ ಹುಷಾರಪ್ಪ. ಸಾಸಿವೆಷ್ಟು ಸುಖಕ್ಕೆ ಸಾಗರದಷ್ಟು ಸಂಕಟ ಪಡಬೇಡಪ್ಪ. ಈ ಸಂಸಾರನ ಸಾಗರದಲ್ಲಿ ಈಜ್ ಬಂದೆ ಬಿದ್ರೆ ಮುಳುಕ್ಕಂತ ಹೋಗ್ತೀಯಪ್ಪ. ಎಲ್ಲ ನನ್ನಾಗೆ. ಅದಕ್ಕೆ ಸೇಫರ್ ಸೈಡ್ ಈಜು ಕಲಿಯಕ್ ಹೋಗ್ತಾ ಇದ್ದೀನಿ. ಈಗ ಕಲಿಯಪ್ಪ, 60 ಅಡಿ ಆಳದ ಬಾವಿ ಕಲಿಯಪ್ಪ. ಹುಡುಗಿ ಚೆನ್ನಾಗಿರಲ್ಲ ಗುರು. ಇವಾಗ ನೀವು ಹಾಡಿದ್ರಲ್ಲ, ಅದನ್ನೇನಂತಾರೆ? ಇಲ್ಲ, ಯುಗಳಗೀತೆ. ನೀವ್ಯಾರು? ನಾವು ಆರ್ಕೆಸ್ಟ್ರಾದವರು ಸರ್. ನಾನು ಡ್ರಮ್ಸ್ ಬಾರಿಸ್ತೀನಿ, ಇವನು ಗಿಟಾರ್ ಬಾರಿಸ್ತಾನೆ. ನೀವು ಹಾಡ್ತಿದ್ರಲ್ಲ ಡ್ಯೂಯೆಟ್ ಸಾಂಗು, ಇದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ರೆ ಯಾರು ಗೊತ್ತಾ ಸರ್? ಹಲೋ, ನೈಸ್ ಟು ಮೀಟ್ ಯು. ಚೀಚಿ, ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಹಾಡುವಾಗ ಜನ ಯಾರು ಇರೋದಿಲ್ವಲ್ಲ, ಹಾಗೆ ಅನ್ಕೊಂಡಿದ್ವಿ. ವೆರಿ ಗುಡ್ ಸರ್. ಈ ಸಿನಿಮಾದಲ್ಲಿ ಹಾಡು ಮುಗಿದ್ಮೇಲೆ ಒಂದು ಸಣ್ಣ ರೇಪ್ ಸೀನ್ ತೋರಿಸ್ತಾರೆ ಗೊತ್ತಾ? ಹಾ, ಈ ರೇಪ್ ಮಾಡುವಾಗ ಒಬ್ಬ ಹೀರೋನು ಬರ್ತಾನೆ, ಅದು ನಿಮ್ಗೆ ಗೊತ್ತಿರ್ಬೇಕಲ್ಲ. ಇಲ್ಲಿ ಒಂಚೂರು ಸರಿಯಲ್ಲ ಅಲ್ಲ, ಒಂಚೂರು ರೇಪ್ ಸೀನ್ ಮಾಡಿ ತೋರ್ಸಕ್ಕೆ. ಓ, ಹಾಗಾದ್ರೆ ನಾನು ನಿಮ್ಗೊಂದು ಫೈಟಿಂಗ್ ಸೀನ್ ತೋರಿಸ್ತೀನಿ. ನೋಡ್ದೆ ಜಯ, ಹೇಗಿದೆ ನನ್ನ ಫೈಟಿಂಗ್ ಸ್ಟೈಲ್ಸ್? ಒಬ್ಬೊಬ್ರು ಮೂಳೆ ಮೂರು ಚೆಚ್ಚಿ ಕಳಿಸ್ಬಿಟ್ಟಿದ್ದೀನಿ. ಇನ್ಮೇಲೆ ನಾವಿಬ್ರು ರಾಜಾರೋಷವಾಗಿ ಡಿಯಟ್ ಆಡಬಹುದು. ಬೇಡಪ್ಪ, ನಾಚಿ ಆಗೋದಿಲ್ಲ ನಿಂಗೆ. ನಮ್ಮಂತ ರೋಡ್ ಸೈಡ್ ರೋಮಿಗಳಿಗೆ ಬುದ್ಧಿ ಕಲ್ಸಕ್ಕೆ ಅಂತಾನೆ ದೇವ್ರು ಅಂತ ರೋಡಿಗಳ ಹುಡ್ಸಿರೋದು. ಇವತ್ತೇ ಲಾಸ್ಟ್. ಇನ್ಯಾವತ್ತು ನಾನು ನಿಮ್ ಜೊತೆ ರೊಮ್ಯಾನ್ಸ್ ಮಾಡೋದಿಲ್ಲ. ಅಯ್ಯೋ, ಮತ್ತೇನ್ ಮಾಡ್ತೀಯಾ? ಸಂಸಾರ ಮಾಡ್ತೀನಿ. ಮೊದಲು ಅದಕ್ಕೆ ಅರೇಂಜ್ ಮಾಡಿ. ಅದ್ಕೆ ಅದ್ಕೆ ಎಲ್ಲಿ ನಾನು ಸುತ್ತಿಗೆ ಸುತ್ತಿಗೆನಾ? ಸುತ್ತಿಗೆ ಯಾಕೋ ತಮ್ಮ? ಈ ಮೃದಂಗನ ಹೊರನ್ ಹಾಕೋಕೆ. ನಿನಗೇನಾರ ತಲೆಗಿಲ್ ಕೆಡ್ತೇನ? ಕೆಟ್ಟೇನೋ ಅಲ್ಲ, ಅದಕ್ಕೆ ಆಲ್ರೆಡಿ ಕೆಟ್ಟ ಹೋಗಿದೆ. ಒಬ್ಬ ಎಕ್ಕಚ್ಚಿದ ಹೆಣ್ಮಗಳು, ಆಫ್ಟಾಲ್ ಒಬ್ಬ ಎಕ್ಕಚ್ಚಿದ ಹೆಣ್ಮಗಳು. ಸಾರಿ ಅದಕ್ಕೆ ನಿಮ್ಗಳು ಹೇಳ್ತಾ ಇರೋದು. ಆಫ್ಟಾಲ್ ಆ ಎಕ್ಕಚ್ಚಿದ ಹೆಣ್ಮಗಳು ನನಗೆ ನಿಮ್ಮ ಮೈದೂರಿಗೆ ತಾಳಜ್ಞಾನವೇ ಇಲ್ಲ ಅಂದ್ಬಿಟ್ಲು. ನಾನು ಹೇಳ ಸ್ವಲ್ಪ ಪೂರ್ತಿ ಕೇಳಿ ಅದಕ್ಕೆ. ಅವಳೇನೋ ಮಹಾ ದೊಡ್ಡ ಡಾನ್ಸರ್ ಅಂತೆ. ನಿನ್ನೆ ರಾತ್ರಿ ಕ್ಲಬ್ ನಲ್ಲಿ ಅವಳು ಭರತನಾಟ್ಯಕ್ಕೆ ನಾನೇ ಮೃದಂಗ ಬಾರಿಸ್ನಪ್ಪ. ಸ್ವಲ್ಪನಾದ್ರೂ ಮರ್ಯಾದೆ ಕೊಡಬಾರ್ದು ಅದಕ್ಕೆ. ನನ್ ಮಾನನೆಲ್ಲ ತೆಗೆದು ಟೋಬಿ ಘಾಟ್ನಲ್ಲಿ ಒಗೆದು ಸೌದೆ ಡಿಪೋನಲ್ಲಿ ಸಿಗದು ಬಟ್ಟೆ ಅಂಗಡಿಲಿ ಹರಿದು ಎಲ್ಲ ತಗೊಂಡೋ ಕಾರ್ಪೊರೇಷನ್ ತುಟ್ಟಿ ಒಳಗೆ ಹಾಕ್ಬಿಟ್ಲ ಅದಕ್ಕೆ. ನಾನಿನ್ ಹೇಗ್ ಬದುಕಿರ್ಬೇಕು? ಎಲ್ಲಿ ನಾನು ಸುತ್ತಿಗೆ ಕೊಡಿ, ಎಲ್ಲಿ ನಾನು ಸುತ್ತಿಗೆ? ಅಯ್ಯೋ ಮೂಳ, ಪುಣಿಗ್ ಬಾರ ಸುಬ್ಬಿ ನೆಲ ಡೊಂಕು ಅನ್ಲಂತ. ಯಾವಳೋ ಬೀಜಾಗ ಹೋಗಾಕಿ ಏನೋ ಅಂದ್ಲು ಅಂತ ನೀ ಹೋಗಿ ಗೋಡಿ ಹಣೆ ಬಡ್ಸತಿಯೇನ? ಹಾಗಲ್ಲ ಅದಕ್ಕೆ.
ಅವಳು ನನಗ್ ತಾಳ ಜ್ಞಾನ ಇಲ್ಲ ಅಂತಲ್ಲ, ಫಸ್ಟ್ ಆಫ್ ಆಲ್ ಅವಳಿಗೆ ಕಾಲ ಜ್ಞಾನ ಇಲ್ಲ. ಕಾಲ್ಜ್ಞಾನನ? ಅದು ಅದೇ ಫುಟ್ವರ್ಕ್. ಫುಟ್ವರ್ಕ? ನಾನೆಂದೇ ಕೇಳಿಲ್ವಲ್ಲಪ್ಪ ಇಂಥ ಮಾತಾ. ಇದಕ್ಕೆ ಕಾಲ ಜ್ಞಾನ ಇದು. ನೀವ್ ಇದೇ ತರ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ನಡೆದ್ರೆ ಆ ಸಾಕ್ಷಾತ್ ಕಲಾದೇವನೇ ನಡ್ಕೊಂಡು ಹೋದಾಗಿರುತ್ತೆ. ಆಹಾ ಆಹಾ, ಏನ್ ಹಾವ, ಏನ್ ಭಾವ, ಏನ್ ಭಂಗಿ, ಇದೇ ಅದಕ್ಕೆ ಕಾಲ್ದಾನ. ಅದಕ್ಕೆ ಎಲ್ಲಿ ಅದಕ್ಕೆ ಏನೋ ಪಟ್ಟಮ್ಮ? ಓ ನನ್ನ ಸುತ್ತಿಗೆ ಮುರಳಿ ಮುರಳಿ, ನಾಟು ಬರೀ ಮುರಳಿ, ಚಳಿದ ಮುರಳಿ. ಆವೇಶ ಎದ್ಕೋತಮ್ಮ. ನನ್ ಕಾಲ್ನಾಗ ನಾಟ್ಯ ಐತಿ ಅಂತ ನಿನಗ್ ತಿಳಿದದ, ನಿನ್ ಕೈನಾಗ ತಾಳ ಐತಿ ಅಂತ ನನಗ್ ತಿಳಿದದ. ಅವಳು ನಿನ್ನೆ ನನಗೆ ಬೇರೆ ತಾಳನೇ ಕೊಟ್ಲಲ್ಲ ಅದಕ್ಕೆ. ಅವಳು ನಿನಗ ಅವಮಾನ ಮಾಡೋದು ಒಂದ, ನನಗ ಅವಮಾನ ಮಾಡೋದು ಒಂದ. ಇದು 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 ವೀರನಾರ್ಯ ವಾಕ್ಯ. ಅವಳನ್ನ ಅತಿ ನಿಂತ ಜಾಗದಲ್ಲಿ ಸೋಲಿಸಬೇಕು. ಹಾ, ಅಂದ್ರ ನನ್ನ ಹೊರಗ್ ಬಂತಿಯೇನ? ಯಪ್ಪೋ, ನಾವಲ್ಲೇನಪ್ಪ. ಆಮೇಲೆ ನಿಮ್ಮ ಅಣ್ಣನ್ ಕೂಡ ಯಾರು ಬಡ್ಸ್ಕೋತಾರ? ನಮ್ಮ ಅಣ್ಣ ಕೂಡ ಬಡ್ಸ್ಕೊಳಕ್ ನಾನು ಅದೀನಲ್ಲ. ಅದ್ಗೆ ಪ್ಲೀಸ್, ಅದ್ಗೆ ಒಪ್ಪಿಗೆ ಬಾದ್ಗೆ ಬಾದ್ಗೆ. ಸರಿ ಕಣಪ್ಪ. ಅಯ್ಯೋ ಹನುಮಂತರಾಯ. ತೈ ತೈ ದಿದಿ ತೈ, ತೈ ತೈ ದಿದಿ ತೈ, ತೈ ತೈ ದಿದಿ ತೈ. ತೈ ಹೆಸ್ರಿ ನಿಮ್ ದೊಂಬ್ರಾಟನ. ತಾಳ ಇಲ್ಲ, ಮೇಳ ಇಲ್ಲ, ದಿದಿತೈ ಅಂತೆ ದಿದಿತೈ. ನನಗ್ ತಾಳ ಜ್ಞಾನ ಇಲ್ಲ ಅಂದ್ರ ಈಗ ಅದೇನ್ ತೋರಿಸ್ರಿ. ನಮ್ಮ ಅತ್ತಿಗೆ ಎದುರುಗಡೆ ತೋರಿಸ್ರಿ ನಿಮ್ ತಾಳ, ಲಯ, ನಾಟ್ಯ, ವಿನ್ಯಾಸ, ಭಾವ, ಭಂಗಿ ಎಲ್ಲ. ಏ ಅವಿ, ನಿನ್ನ ಹೆಸ್ರೇನ? ಜಯ. ನಮ್ಮ ಮುರಳಿಗೆ ತಾಳ ಜ್ಞಾನ ಇಲ್ಲ ಅಂದಂತೆ, ಹೌದೇನ? ಹೌದು, ನಾನು ಅನಿಸ್ತಾ ಅಂದೆ. ತಪ್ಪ? ನಾ ಎಷ್ಟು ವರ್ಷದಿಂದ ಅವ ಮೃದಂಗ ನುಡ್ಸೋದನ್ ಕೇಳಿನಿ, ನಂಗೆಂದು ಹಂಗ ಅನ್ಸ್ಲಿಲ್ಲಲ್ಲ. ನಿನಗೂ ತಾಳ ಜ್ಞಾನ ಇಲ್ಲದೆ ಇರಬಹುದು. ಏನಂದೆ? ನಾಟ್ಯಾಚಾರ್ಯ ನಟವಂಗ ಚಕ್ರವರ್ತಿಗಳ ಮಗಳು ನಾಟ್ಯನಂದಿ. ಹುಷಾರ್, ಆ ಹೆಸರು ಎತ್ತಬೇಡಿ, ಅದು ನನ್ನ ಗುರುಗಳ ಹೆಸರು. ಹಾ, ನಾಟ್ಯನಂದಿನಿ ನಿನ್ನ ಗುರುವ? ನೀ ಹೇಳ್ತಿರೋದು ಯಾವ ನಾಟ್ಯನಂದಿನಿ? ಕರ್ನಾಟಕದಲ್ಲಿ ನಾಟ್ಯನಂದಿನಿ ಅಂತ ಬಿರುದು ಗಳಿಸಿರುವ ಏಕೈಕ ವ್ಯಕ್ತಿ ಒಬ್ಬರೇ, ಅವರೇ ಅನ್ನಪೂರ್ಣಾದೇವಿ. ಆಕೆಗೆ ಇನ್ಯಾರು ಸಾಟಿ ಇದ್ದಾರೆ. ನೀ ಯಾವಾಗ ಚಿತ್ರನಾಟ್ಯ ಕಲ್ತಿ? ಯಾವಾಗೇನು? 1976 ಮೇ 15ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ 6 ಗಂಟೆಗಳ ಕಾಲ ಆಕೆ ಕೊಟ್ಟ ಪ್ರದರ್ಶನ ನೋಡಿದೆ ಅಷ್ಟೇ. ಆ ದಿವಸದಿಂದನೇ ನಾನು ಏಕಲವ್ಯ ಆಗಿ ಹೋದೆ. ಜೀವನ ಪೂರ್ತಿ ಕಲಿಬೇಕಾದ ವಿದ್ಯೆನ ಆಕೆ ಒಂದೇ ಒಂದು ಪ್ರದರ್ಶನದಲ್ಲಿ ತೋರಿಸಿಕೊಟ್ಟ ಮಹಾತಾಯಿ ಅನ್ನಪೂರ್ಣಾದೇವಿ. ಜಯ, ಏನು ಆ ನಾಟ್ಯನಂದಿನಿ ಅನ್ನಪೂರ್ಣಾದೇವಿ ನಾನೇನವಿ? ನೀವಾ? ಸ್ವಲ್ಪ ಇರಿ. ಹಾ, ನಿಮ್ಮಂತವ್ರ ದರ್ಶನ ಭಾಗ್ಯ ಸಿಕ್ಕಿದ್ದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ಹೇಳವಿ, ಹೇಳು. ನನ್ನ ನಾಟ್ಯ ನಿನ್ನಂತ ಒಬ್ಬ ಕಲಾವಿದರಿಗೆ ಸ್ಫೂರ್ತಿ ಆಗದೆ ಅಂದ್ರ ನಿನಗಿಂತ ಹೆಚ್ಚಿಗೆ ನನ್ಗೆ ಹೆಮ್ಮೆ ಆಗದ. ಇರಪ್ಪೋ ಸುತ್ತಿಗೆ. ನೋಡವಿ, ನಮ್ಮುಳ್ಳಿಗ ತಾಳಜ್ಞಾನ ಇಲ್ಲ ಅಂದದ್ದು ತಪ್ಪಲ್ಲವಿ. ನನ್ನ ಕ್ಷಮಿಸ್ಬಿಡಮ್ಮ. ನೀನು ಮೈದು ಅಂತ ಗೊತ್ತಿಲ್ದೆ ದುಡುಕ್ಬಿಟ್ಟೆ. ಕಲಿಗೆ ಕೊನೆ ಇಲ್ಲ ಜಯ, ಕಲಿನ ಪೂರ್ತಿ ಯಾರು ಕಲ್ತವ್ರಿಲ್ಲ. ನೋಡ ಮುರಳಿ, ಜಯ ನನ್ನ ಶಿಷ್ಯೆ. ನಿನ್ನ ತಾಳದಾಗ ಏನೋ ದೋಷ ಕಂದ್ಯಾಳಂದ್ರೆ ನೀನ್ ನಿಜವಾಗ್ಲೂ ಎಲ್ಲೋ ತಪ್ಪಿರ್ಬೇಕು. ನೋಡ, ನಾಳೆಯಿಂದ ಜಯನ ಹತ್ರ ಪ್ರತಿದಿನ 1 ಗಂಟೆ ಕಾಲ ನಿನ್ ತಾಳ ಅಭ್ಯಾಸ ಮಾಡ್ಬೇಕಾ? ಹೌದು, ಪ್ರತಿದಿನ. ಜಯ, ನಾನಿನ್ ಬರ್ತೀನವಿ. ನಮ್ಮನೆಗೆ ಒಂದ್ಸಲ ಬಾರವಿ. ಬರ್ತೀನಿ. ಹಾ, ನಮ್ಮನೆ ಬಾರವಿ. ಏನೇ ಇದು? ಹಳೆ ಜಡ್ಜ್ ಎದ್ರು ಹೊಸ ಲಾಯರ್ ಎಗರಾಡೋ ಹಾಗೆ ಕೋತಿ ಹಾಕೊಂಡಿತಾ ಇದೀಯಾ? ತತ್ತದಿಗಿಣತೋ ತಲಾಂಗ ತದಿಗಿಣತೋ. ನಿಮ್ ಕಣ್ಗ ಇದು ಕೋತಿ ಕಣ್ತಾನೇನ? ನಿಮ್ಮಂತ ಆ ರಸಿಕರಿಗೆ ಏನ್ ತಿಳಿತದ್ರಿ ಈ ನಾಟ್ಯದಾಗಿರೋ ರಸಾನುಭೂತಿ? ನಿಲ್ಸೆ. ರಸಾನುಭೂತಿ ಅಂತ ಒಳ್ಳೆ ಸೌದೋಗಿರೋ ವಿಭೂತಿ ಗಡ್ಡೆ ತರ ಇದೆಯಾ? ರಸಾನುಭೂತಿ ಅಂತ, ರಸಾನುಭೂತಿ. ಏನ್ ಮಾಡೋದ? ನನ್ನ ಹಣಿ ಬರಹ. 3 ವರ್ಷ ಸುತ್ತಿ ನಮ್ಮಪ್ಪ ನನ್ನ ನಿಮಗ್ ತಂದು ಕಟ್ಟದ.
ಎಂದು ನೀವು ನನ್ ಕುತ್ತಿಗೆ ತಾಳಿ ಬಿಗಿದ್ರು ಅಂದೇ ನನ್ ಕಲಿಯೆಲ್ಲ ಕೊಲಿ ಆತು. ಎಂದು ನನ್ನ ನಾಟ್ಯ ನೋಡಿದ ಒಬ್ಬ ಅಭಿಮಾನಿ ನನ್ನ ಗುರು ಅಂತ ಮನಸ್ಸಾಗೇ ತಿಳಿದ ಸಾಧನೆ ಮಾಡಿ ಇಂದ ನಾಟ್ಯ ನಂದಿನಿ ಶಿಷ್ಯಳು ಅಂತ ಹೆಸರು ಮಾಡಿ ಅಲ್ರಿ. ತಿಳಿದೇನ ನಿಮ್ಗ? ನಾನು ಸ್ವಲ್ಪ ಈ ಸಂಸಾರ ಜಂಜಾಟದಾಗ ಬಿಡದಿದ್ರ ಈ ಹೊತ್ತಿಗೆ ಅಮೆರಿಕದಾಗೋ ರಷ್ಯಾದಾಗೋ ಇರ್ತಿದ್ದೆ. ಓಹೋ, ಅಲ್ಲಿದ್ಯಾ ನಿಮ್ಮ ದುಃಖದ ಮೂಲ? ಚಿಕ್ಕ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಡ್ಯಾನ್ಸ್ ಯಾಕೆ ಕಲಿಸ್ತಿದ್ರು ಗೊತ್ತಾ? ಅಂಗಸೌಷ್ಠವಕ್ಕೆ ಅದೊಂದು ವ್ಯಾಯಾಮ. ತಾಳಿ ಕಟ್ಟಿದ ಗಂಡನ ಕಣ್ಣಿಗೆ ಹೆಲ್ತಿ ಬಾಡಿ ಶೇಪು ಚೆನ್ನಾಗಿ ಕಾಣ್ಲಿ ಅಂತ ಹೀಗೆ 3 ದರದ ಅಂತ ಪುಣ್ಯಕ್ಕಲ್ಲ. ಬಾಬಾ ಮಲ್ಕ. ಸರಿ ಸರಿ, 3 ಹೊತ್ತು ನಿಮ್ ಗಂಡಸರ್ಗ ನಿಮ್ದ ಚಿಂತಿ. ಹೆಂಡತಿ ಮನಸ್ಸು ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡೋ ಬುದ್ಧಿ ನಿಮಗ್ ಬಾ ಅಂದ್ರ ಎಲ್ಲಿಂದ ಬರ್ತದ? ಹಾಳು ಮನಸ ನೋಡೆ, ಯಾವತ್ತು ಹೆಂಡತಿರಿಗೆ ಅಂತ ಒಂದ್ ಸಪರೇಟ್ ಆಗಿ ಮನ್ಸಿರಬಾರ್ದು. ಮದುವೆ ಆಗಿದ್ ಮಾರನೇ ದಿನನೇ ಮನ್ಸು ಗಿನ್ಸು ಅದು ಇದು ಏನೇನಿದೆ ಎಲ್ಲ ಕಿತ್ತು ಗಂಡನ ಕೈ ಕೊಟ್ಬಿಡ್ಬೇಕು. ಆಹಾ, ಸರಿ ಸರಿ, ಕೊಡಕ್ಕೆ ಬೇರೆ ಏನ್ ಉಳಿದಿದೆ ಇಲ್ಲಿ? ಎಲ್ಲ ಕೊಟ್ಟಾತಲ್ಲ, ನನ್ ಮಾತು ಸ್ವಲ್ಪ ಕೇಳ್ತಿರಲಿಲ್ಲ. ಆಪೋಸಿಟ್ ಲವರ್ ಹೇಳಿದ್ದನ್ನ ಕೇಳದೆ ಇರೋದೇ ನನ್ನ ಪ್ರೊಫೆಷನ್. ಅದೇ ನನ್ನ ವೃತ್ತಿ ಧರ್ಮದ ಸೀಕ್ರೆಟ್. ಧರ್ಮಪತ್ನಿ ಮುಂದ ನಿಮ್ ಸೀಕ್ರೆಟ್ ಲಾಟ್ರಿ ಹೊಡಿದಿರೋ ಟಿಕೆಟ್. ಮತ್ತ ನಾ ಹೇಳಕ್ ಸ್ವಲ್ಪ ಕೇಳ್ತಿರಲ್ಲ? Yes, Your Honor. ನಾನೊಂದು ಹುಡುಗಿ ನೋಡಿಲ್ಲ. ಏನಾತ್ರಿ? ಸದ್ಯ ಹುಡುಗನಲ್ವಲ್ಲ, ಎಲ್ಲಿ ನಾನು ಡೈವರ್ಸ್ ಅಪ್ಲಿಕೇಶನ್ ಕೊಟ್ಬಿಡ್ತೀಯ ಅಂತಿದ್ದೆ. ನಾ ಹುಡುಗಿ ನೋಡಿದ್ದು ನಿಮ್ ತಮ್ಮ ಮುರಳಿಗೆ. ಹುಡುಗಿ ಹಾ ನೀನು? ಹಾ. ನಿನಗ್ ಯಾಕೆ ಬೇಕಿ ತರಲೆ ಕಾರ್ಬಾರು? ಏನೇ ಇದು ವಾರಿ ನೋಟ? ಎಂತೆಂತ ವೀರಾದಿ ವೀರೆಲ್ಲ ಮಣ್ಣು ಮುಕ್ಕಿದ್ರೆ ಗೊತ್ತೇನೆ ಪಾಜಿಗ. ನೋಡ, ನಾ ಏನ್ ಹೇಳಕ್ ಹೊಂಟೀನಿ ಅಂದ್ರ, ಹಾಸಿಗೆ ಹೋಗಬೇಕಾದ್ರ ನೀನೇ ರಾಜ್ಯಭಾರ ಮಾಡ. ನಾ ಬೇಡ ಅನ್ನೋದಿಲ್ಲ. ನಾನೇನೆ ಪ್ರಪಂಚದಾಗ ಮೀಸೆ ಹೊತ್ತಿರೋ ಯಾವ ಗಂಡಸು ಬೇಡ ಅನ್ನೋದಿಲ್ಲ. ಅಂದ್ರೆ ಮನೆ ವ್ಯವಹಾರದಾಗ ಮಾತ್ರ ಮೂತಿ ಹಚ್ಚಬೇಡ ನೋಡ. ಇದೇ ನನ್ನ ಅಡ್ವೈಸ. ನೀ ಏನಾರ ಮೂತಿ ಹಚ್ಚದೆ ಅಂದ್ರ ಧಾರವಾಡ ಹೇರ್ ಕಟ್ಟಿಂಗ್, ಸೇವಿಂಗ್, ಸಲೂನ ಆತತಿ ನೋಡ. ನೋಡಿದ್ಯಾ, ರಾಜ್ಯಭಾರ ಮಾಡುಂದಿನ ತಡ ರಾಜದಂಡಕ್ಕೆ ಕೈ ಹಾಕ್ತೀಯ. ಅದನ್ನ ಲೈಟ್ನ ಕಣೆ. ಯಾಕೋ ನಿಂಗೆ ಮತ್ತೆ ಬಾದಡಪ್ಪ ನಮ್ಮ ಮಕ್ಕಳೋಣ. ಮುದ್ಗರಿ ಅದ್ ನೋಡು ಬಡವ, ಯಾವಾಗ್ಲೂ ದೊಡ್ಡಪ್ಪ ದೊಡ್ಡಪ್ಪ ಅಂತ ದೊಡ್ಡಪ್ಪನ ಪಕ್ಕದಲ್ಲೇ ಮಲ್ಕೋತಿಯಲ್ಲ. ಯಾವತ್ತಾದ್ರೂ ನನ್ ಜೊತೆ ಮಲ್ಗಿದ್ಯೇನೋ? ಹೋಗ್ದೊಡಮ್ಮ, ನಿಮ್ ಪಕ್ಕ ಮಲ್ಕೊಂಡ್ರೆ ಬರೀ ದೇವ್ರ ಕತೆ ಹೇಳ್ತೀಯ. ನಮ್ ದೊಡ್ಡಪ್ಪನ ಪಕ್ಕ ಮಲ್ಕೊಂಡ್ರೆ ಬೇಕಾದ ಕತೆ ಎಲ್ಲ ಹೇಳ್ತಾರೆ ಅಲ್ವಾ ದೊಡ್ಡಪ್ಪ? ಅದ ದೊಡ್ಡಪ್ಪ. ಆಯ್ತಾ ಸೀರೆ ಉಟ್ಕೊಂಡು? ಅಯ್ಯೋ, ಕೈ ಉಟ್ಕೊಂಡ್ರಿ? ನಿನ್ನ ಅಲಂಕಾರ ಮುಗಿಸ್ ಹೊತ್ತಿಗೆ ಈ ಪ್ರಪಂಚನೇ ಮುಳುಗ್ ಹೋಗ್ಬಿಡುತ್ತೆ. ಏನ್ ಮಾಡ್ಲಿ, ಈ ಮಡಿಸಿರಿ ಉಟ್ಕೊಳಕ್ಕೆ ಬರ್ತಾ ಇಲ್ವಲ್ಲ? ನಾನು ಉಟ್ಕೊಡ್ತೀನಿ. ಬಿಡ್ರಿ. ಯಾಕೆ ನಾಚೆ? ಇವತ್ ಸೀರೆ ಉಡ್ಸ್ಕೊಡೋರು ನಾನೇ, ನಾಳೆ ಬಿಚ್ಚೋರು ನಾನೇ. ಹೋಗಿಪ್ಪ, ನೀವ್ ತಾಳಿ ಕಟ್ಟೋಷ್ಟ್ರಲ್ಲಿ ಏನು ತೊಂದ್ರೆ ಬರುತ್ತೋ ಏನೋ. ಏನ್ ಮಾಡೋ ಚಿನ್ನ, 3ನೇ ಅತಿಗೆ ನಾಟಿ ರಸ, 2ನೇ ಅತಿಗೆ ಭಕ್ತಿ ರಸ ಒಪ್ಪಿಸ್ಲೇಬೇಕಲ್ವಾ? ಏನ್ ಇರ್ತದೋ ಏನೋ, ನಮ್ಗೂ ಆ ದೇವ್ರಿಗೂ ಪರಿಚಯನೂ ಇಲ್ಲ. ಎಲ್ಲ ಆ ದೇವ್ರೇ ಕಾಪಾಡ್ಬೇಕು. ನೀನೇನು ಭಯಪಡ್ಬೇಡ. ಯಾವ್ದೇ ಕಾರಣಕ್ಕೂ ಈ ಸೀರೆ ಮಾತ್ರ ಕಾಲ ಸಿಗಾಗ್ತಿದ್ದ ನೋಡ್ಕೊ. ಎಲೆಗೆಲ್ಲ ಜ್ಞಾಪಕ ಇದೆ ತಾನೆ? ಆಗ್ಲೇ 9 ಗಂಟೆ ಆಗೋಯ್ತು. ಅತ್ತಿ ಆಗಲೇ ದೇವಸ್ಥಾನಕ್ಕೆ ಬಂದ್ಬಿಡ್ತಾರೆ. ತಗೋ ಇದನ್ನ. ನೀನ್ ಬಿಡ್ಬೇಕಾದೇನು ಗೊತ್ತಾ? ಭಯ. ತಗೋ ನನ್ನ ಭಯ, ಸಿಗಲಿ ನಿನಗೆ ಜಯ. ನಡಿ 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 ನಡಿ. ಗುಡ್ಲಕ್ ಗುಡ್ಲಕ್. ನೋಡಿ ಮಾರಾರೆ, ನನಗೇನೋ ಗೊತ್ತಿಲ್ಲ ಅಂತ ಮಾಡ್ತು ಅಂತ. ಅಮ್ಮ ಅಮ್ಮ ಅಮ್ಮ, ದಯವಿಟ್ಟು ನನ್ ಕ್ಷಮಿಸ್ಬಿಡೆ, ಮನಸ್ಸಿಗೆ ಬಿದ್ಬಿಟ್ಟೆ. ಮೈಗೆ ಆರಾಮಿಲ್ಲದಿದ್ದ ಮೇಲೆ ದೇವಸ್ಥಾನಕ್ಕೆ ಎಂತದಕ್ಕೆ ಬರುವುದು? ನೋಡು, ಎಷ್ಟೊಂದು ನಿಶಕ್ತಿ ಆಗಿರುವಿಯಲ್ಲ. ನಿಶಕ್ತಿ ಅಲ್ಲಮ್ಮ, ಇದು ಭಕ್ತಿ. ದೇವ್ರ ಪೂಜೆ ಮಾಡ್ತಾ 29 ದಿವಸದಿಂದ ಉಪವಾಸ ಮಾಡ್ತಿದ್ದೀನಿ. ಅದಕ್ಕೆ ತಲೆ ಸುತ್ತ ಬಂತು. 29 ದಿವಸನಾ? ಅಷ್ಟೊಂದು ದಿವಸ ಎಂತದಕ್ಕೆ? ನಾನ್ ಮದ್ವೆ ಆಗೋದ್ಮೇಲೆ ನಿಮ್ ಯಜಮಾನ ಅಣ್ಣಂದಿರು ಹೇಳ್ತಿರಲ್ಲ, ದೀರ್ಘ ಸುಮಂಗಲಿಯಾಗಿ 100 ವರ್ಷ ಬಾಳ್ಬೇಕು ಅಂತ.
ಅವರೆಲ್ಲ ನಿಮ್ಗೆ ಅಕ್ಕದಿರ್ ತಾನೇ ಆಗ್ಬೇಕು. ಅವರ ಮಾಂಗಲ್ಯ ರಕ್ಷಣೆಗೋಸ್ಕರ ಈ ವ್ರತ. ಇದೆಂತದು ಆಶ್ಚರ್ಯ! ಸೋದರ ವಾರಗಿತ್ಯರ ಬಾಳೆ ಹಾಳಾಗಲಿಕ್ಕೆಂದು ಮಾರಿಗುಡಿಗೆ ಹೋಗುವವರನ್ನು ನಾನು ಕಂಡಿದ್ದುಂಟು. ಅವರ ಬಾಳೆ ಒಳ್ಳೇದಾಗಲಿಕ್ಕೆಂದು ಈ ರೀತಿ ವ್ರತ ಮಾಡುವ ಹೆಣ್ಣು ಮಗಳನ್ನು ನಾನು ಕಂಡಿದ್ದು ಇದೇ ಮೊದಲು. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಕಠೋರವಾದ ವ್ರತ ಎಂತದಕ್ಕೆ ಮಾಡುವುದು? ಇದೇನ್ ಮಹಾ ಕಠೋರನಮ್ಮ. ನಮ್ಮಜ್ಜಿ ಇದಕ್ಕಿಂತಲೂ ಕಠಿಣವಾದ ವ್ರತಗಳನ್ನ ತಿಂಗಳಿಗೊಂದ್ಸರಿ ನನ್ನ ಕೈಲಿ ಮಾಡಿಸ್ತಾ ಇದ್ಲು. ಕಟ್ಕೊಳ್ಳೋ ಗಂಡ IAS ಆಫೀಸರ್ ಆಗೋ ವ್ರತ, ಮಕ್ಕಳಾಗೋ ವ್ರತ, ಟ್ರಾನ್ಸ್ಫರ್ ಆಗದೆ ಗಂಡ ಯಾವಾಗ್ಲೂ ಮನೆಯಲ್ಲೇ ಇರತ್ತ. ಅಯ್ಯೋ ಎಂತದು ಮಾರಾಯ್ತು, ಅದಕ್ಕೆಲ್ಲ ವ್ರತಗಳು ಉಂಟು. ಕೊನೆಯಲ್ಲಿ ಹೇಳಿದಿಲ್ಲ ಒಂದು ವ್ರತ, ಆ ವ್ರತವನ್ನು ಹೇಗೆ ಮಾಡೋದೆಂದು ಹೇಳಿಕೊಡುವಿಯಾ? ಅಯ್ಯೋ ಅದಕ್ಕಿಂತ ಬೇರೆ ದೊಡ್ಡ ಭಾಗ್ಯ ಇದೆಯಾ? ಹೇಳ್ತೀನಿ. ಈ ಹುಡುಗ ನಿಮ್ ಮಗನ? ಹೌದಲ್ಲವೋ? ಚೆನ್ನಾಗಿ ಓದ್ತಿದ್ಯಪ್ಪ. ನಮ್ ಕ್ಲಾಸಲ್ಲಿ ನಾನು ಯಾವ್ದು 3rd ರ್ಯಾಂಕು. ಹೌದಾ ಮರಿ? ಹಾಗಾದ್ರೆ ನಿನ್ ಹತ್ರ ಫಸ್ಟ್ ರ್ಯಾಂಕ್ ಬರುವಂತ ಒಂದು ರಥ ಇದೆ, ಹೇಳ್ತೀನಿ, ಮಾಡ್ತೀಯಾ? ಇದೆಂತದ ಆಶ್ಚರ್ಯ! ಬಸ್ ಸ್ಟ್ಯಾಂಡಿನಲ್ಲಿ ಇಂಥ ಊರಿಗೆ ಇಂಥ ಬಸ್ ಎಂದು ಬೋರ್ಡ್ ಬಂದಿದುಂಟು. ಹಾಗೆ ನಿನ್ನ ಹತ್ತಿರ ವ್ರತಗಳ ದೊಡ್ಡ ಲಿಸ್ಟೇ ಉಂಟಲ್ಲವೋ? ನಿನ್ನ ಹೆಸರೇನು? ನಾನು ಯಾವಾಗಲೂ ವ್ರತನೇ ಮಾಡ್ತೀನಿ ಅಂತ ಎಲ್ರು ನನ್ನ ವ್ರತೇಶ್ವರಿ ಅಂತಾರೆ. ನನ್ನ ನಿಜವಾದ ಹೆಸರು ಜಯಚಾಮುಂಡೇಶ್ವರಿ. ಜಯಚಾಮುಂಡೇಶ್ವರಿ? ಆಹಾ, ಜಯಚಾಮುಂಡೇಶ್ವರಿ, ನಿನ್ನನ್ನು ಭೇಟಿಯಾಗಿದ್ದು ನನ್ನ ಪುಣ್ಯ ವ್ರತೇಶ್ವರಿ. ಹೌದು, ನೀನು ಪ್ರತಿದಿನ ಗುಡಿಗೆ ಬರುವುಂಟಲ್ಲವೋ? ಬರ್ತೀನಿ, ಆದ್ರೆ ಯಾವ ದಿನ ಯಾವ ಗುಡಿ ಪ್ರಾಪ್ತಿನೋ ನನ್ನ ಕೈಲಿಲ್ವಲ್ಲ. ಬರ್ಲಾ? ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ನಾಳೆಯಿಂದ ದೀರ್ಘ ಸುಮಂಗಲಿ ವ್ರತ ಮಾಡ್ತೀನಿ. ಬರ್ಲಾ? ಆಹಾ ಆಹಾ, ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಅದೆಷ್ಟೊಂದು ದೇವರ ಮೇಲೆ ಭಕ್ತಿ. ಉಡುಪಿ ಕೃಷ್ಣ 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 ಕೃಷ್ಣ. ಅದ್ಭುತ ತಾಯಿ. ಏನ್ ಪಾಪಯ್ಯ? ಚೆನ್ನಾಗಿದ್ದೀನಮ್ಮ. ಆಮೇಲೆ ಕಡಲೆಕಾಯಿ ಫಸಲೆಲ್ಲ ಬಹಳ ಚೆನ್ನಾಗಾಗಿತ್ತು. ಮಾರೋದನ್ನೆಲ್ಲ ಮಾರಿ ಸರಿ. ಮಿಕ್ಕಿದಿಂದ ಎಣ್ಣೆ ಮಾಡಿ ತಗೊಂಡ್ಬಂದಿದ್ದೀನಿ. ಆ ಕಿತ್ಲೆ ಹಣ್ಣ 50 ಭಾಗ ಮಾಡಿ ಹಾಕ್ಲಾ? ಪಾಪಯ್ಯ, ಭಾಗನ? ಈ ಮನೆಯಲ್ಲಿ ಯಾವತ್ತಾದ್ರೂ ನಾ ಕೊಲೆ ಹಚ್ಚಿದ್ದೀನಿ ನೋಡಿದ್ಯಾ? ನಾನು ಹಾಗೆ ಹೇಳಿಲ್ಲವ. ಕಿತ್ಲೆ ಹಣ್ಣು ಮಾತ್ರ. ಕಿತ್ಲೆ ಹಣ್ಣೆ ಆಗ್ಲಿ ಏನೇ ಆಗ್ಲಿ, ಈ ಮನೆಯಲ್ಲಿ ಒಂದೇ ಒಲೆ, ಒಂದೇ ಉಗ್ರಾಣ, ಒಂದೇ ಮಾತು. ಅರ್ಥ ಆಯ್ತಾ? ತಗೊಂಡೋಗಿ ಉಗ್ರಾಣದಲ್ಲಿಡು. ಹೋಗು. ಆಯ್ತ್ರವ. ಅಯ್ಯೋ ಹುಚ್ಚಿ, ನೀನೇನು ಬೇಜಾರ್ ಮಾಡ್ಕೋಬೇಡ. ಹೇಗೂ ಇಬ್ಬರು ಅತ್ತಿಗೆದು ಒಪ್ಸಿದಾಗೋಗಿದೆ. ಇನ್ನು ಉಳಿದಿರೋರು ಒಬ್ರೇ ಅಲ್ವಾ? ಅವ್ರನ್ನ ಒಪ್ಸ್ಬಿಟ್ರೆ ಮುಗ್ದಾಯ್ತು. ಒಂದ್ ಕೆಲಸ ಮಾಡ್ತೀರಾ? ಏನಿದು? ಸುಮ್ಮನೆ ಯಾಕೆ ಕಷ್ಟಪಡ್ಬೇಕು? ನಮ್ ತಂದೆ ನೋಡಿರೋ ಸಂಬಂಧನ ಒಪ್ಕೊಂಡು ಅವ್ರಿಗೆ ಮದುವೆ ಆಗ್ತೀನಿ. ತಮಾಷೆಗೆ. ತಮಾಷೆಗ? ಅದಕ್ಕೆ ಎಲ್ಲಿ ಕೈ ಕೊಡಿ. ಯಾಕೆ? ಅಯ್ಯೋ, ಕೈ ಕೊಡಿ ಅಂದ್ರೆ ಕೊಡ್ಬೇಕು. ಅದ್ ರಂಗೋಲಿ ಕೈ. ಈ ರಂಗುರಂಗಿನ ರಂಗೋಲಿ ಕೈನೇ ನಾನು ಕೇಳ್ತಾ ಇರೋದು. ಸಾಕ್ಷಾತ್ ಆ ಶಾರದಾದೇವಿ ಕೈ ಇದ್ದ ಹಾಗೆ ಇದೆ. ಅದ್ಯಾಕೆ? ಅದು ನಮ್ ಕ್ಲಬ್ ನಲ್ಲಿ ರಂಗೋಲಿ ಕಾಂಪಿಟಿಷನ್ ಇದೆ. ಅದಕ್ಕೆ ಜಡ್ಜ್ ಆಗಿ ನೀವೇ ಬರ್ಬೇಕು. ನಾನ್ ನಿಮ್ಮನೆ ಸೊಸೆ ಅನ್ನೋದ್ ಮರ್ತದ? ಅಲ್ಲ, ನಿಮ್ ಕ್ಲಬ್ನಾಗಿರೋ ಗಂಡಸ್ರೆಲ್ಲ ಸೀರೆ ಕುಪ್ಸ ತಕ್ಕೊಂಡು ರಂಗೋಲಿ ಹಾಕ್ತಾರಾ? ನಮ್ ಕ್ಲಬ್ ನಲ್ಲಿ ಗಂಡಸರನ್ನ ಅದಕ್ಕೆ ರಂಗೋಲಿ ಹಾಕೋರು ಅವ್ರ ಅಕ್ಕ ತಂಗಿಯರು. ಹಂಗಾರೆ ಅಲ್ಲಿಗ್ ಬರೋರೆಲ್ಲ ಹೆಂಗಸ್ರು ತಾನೆ? ನೀನೇನು ಹೆಚ್ಚಿಗೆ ಮಾತಾಡಬೇಡ, ದಯವಿಟ್ಟು ನನ್ ಜೊತೆ ಬಂದ್ಬಿಡು. ಅಯ್ಯೋ, ನಿಮ್ ಮನೆ ಬೋದ್ಬಿಟ್ರೆ? ನೀನ್ ಏನು ಯೋಚನೆ ಮಾಡ್ಬೇಡ ಅದಕ್ಕೆ. ನಾನೇ ನಿನ್ ಜೊತೆ ಇದ್ದು ನೀನ್ ಸೇಫ್ ಆಗಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಕರ್ಕೊಂಡ್ ಬಂದ್ ಬಿಡ್ತೀನಪ್ಪ. ಅಣ್ಣ ನಾನೇ ಹೇಳ್ತೀನಿ. ಅದಕ್ಕೆ ಪ್ಲೀಸ್ ಅದಕ್ಕೆ ಒಪ್ಪು. ಅದಕ್ಕೆ ಸರಿ. ನಮ್ಮ ಅತ್ತಿಗೆ ಒಪ್ಕೊಂಡ್ಬಿಟ್ರು. ಮುರಳಿ, ಅದಕ್ಕೆ ಏನಕ್ಕೆ ಮುರಳಿ, ಈ ರಂಗೋಲಿ ಬಿಟ್ಟವ್ರು ಯಾರು? ಇದು ನಂಬರ್ 16 ಅವ್ರದ್ದು. ಅದಕ್ಕೆ ನಿಮ್ ರತ್ನಾರ? ಅದ್ಯಾರು? ಒಂದ್ ನಿಮಿಷ ಕರ್ಕೊಂಡ್ ಬರ್ತೀನಿ. ನೋಡಿ ಶ್ರೀಲಕ್ಷ್ಮಿ ಅವರೇ, ರಂಗೋಲಿ ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ನಿಮ್ಗೆ ಬಂದಿದೆ. ಆದ್ರೆ ನಮ್ಮ ಒಪ್ಪಂದದ ಪ್ರಕಾರ ಆ ಕಪ್ನ ನಮ್ ದೇವ ತಗೋತಾರೆ. ಆಮೇಲೆ ನಿಮ್ಗೆ ಕೊಡಿಸ್ತೀನಿ. ಓಕೆನಾ? ಹಾಗೆ ಆಗ್ಲಿ. ಥ್ಯಾಂಕ್ ಯು. ಮೊದ್ಲು ಕರ್ಕೊಂಡು ಹೋಗ್ರು. ಬನ್ನಿ ಬನ್ನಿ ಜಯ, ಬನ್ನಿ 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 ಬನ್ನಿ. ಅದಕ್ಕೆ ಇವರೇ ನಂಬರ್ 16 ಈ ರಂಗೋಲಿ ಹಾಕ್ತವ್ರು. ನಮಸ್ಕಾರ. ನಮಸ್ಕಾರ. ಈ ರಂಗೋಲಿ ನೀನೇನ ಬಿಟ್ಟಿದ್ದು? ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಚಿಕ್ಕ ವಯಸ್ಸಿನಿಂದಲೂ ಕಷ್ಟಪಟ್ಟು ಕಲ್ತಿದ್ದೀನಿ.
ಮುರಳಿ, ಏನಕ್ಕೆ ಈ ರಂಗೋಲೆ ತುಂಬಾ ಚಂದಾಗೈತೆ. ಇದು ಆತರದಲ್ಲಿ ಹಾಕಿದ್ದು, ನಿಧಾನ ಹಾಕಿದ್ರೆ ಇನ್ನೂ ಚೆನ್ನಾಗಾಗ್ತಿದೆ. ಇದಕ್ಕೆ ಫಸ್ಟ್ ಪ್ರೈಸ್. ಹೌದತ್ಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಮುರಳಿ, ಒಂದ್ಸಲ ಇವ್ರನ್ನ ನಮ್ಮ ಮನೆಗೆ ಕರ್ಕೊಂಡ. ಆಗ್ಲಿ ಅದ್ಕೆ ಅದಕ್ಕೆ ನಡೀರಿ ಮನೆ ಹೋಗೋಣ, ಆಮೇಲೆ ನಮ್ಮ ಅಣ್ಣ ನಮ್ಗೆ ಹೋಗ್ತಾರೆ. ನಮ್ಮ ಮನೆಗೆ ಒಂದ್ಸಲ ಬಾಮ್ಮ ತಿನ್ನಮ್ಮ. ನಡಿ. ನಿಮ್ ತಮ್ಮಂಗೆ ರತ್ನದ ರಂಗೋಲಿ ಅಂತ ಒಂದ್ 200 ಬಡ್ಕೇನಿ. ಅಬ್ಬಬ್ಬಬ್ಬಾ, ನಿನ್ ರಂಗೋಲಿ ರಂಪ ಸಾಕು. ಈವಾಗ್ಲೇ ನೀನ್ ಈ ರೂಮ್ ನಲ್ಲಿ ಹಾಕಿರೋ ರಂಗೋಲಿ ನೋಡ್ತಾ ಇದ್ರೆ ನನಗೆ ಹುಚ್ಚಿಡಿಯೋದೊಂದೇ ಬಾಕಿ. ಇದ್ರ ಜೊತೆಗೆ ಇನ್ನೊಬ್ಬ ರಂಗೋಲಿ ರಂಗಮ್ಮ ಬರೋದ್ ಬೇಡ ತಾಯಿ. ಯಾನ್ರಿ, ನಿಮಗ್ ರಂಗೋಲಿ ಮೈ ಮೇಲೆ ಗೊತ್ತಿಲ್ಲ ಅನ್ಸ್ತೈತೆ. ಲಕ್ಷ್ಮಿ ರಂಗೋಲಿ ವಸ್ತು ದಾಟ್ ಹೋಗಕ್ಕಿಲ್ಲ ರೀ. ರಂಗೋಲಿ ಇರೋ ಜಾಗದಾಗೆ ಸಂತೋಷ ತುಂಬ್ಕೊಂಡಿರ್ತೈತೆ. ಆಹಾ, ಸಂತೋಷ. ಅಷ್ಟಂದ್ರೆ ನಾನು ನಿನ್ ಹಳ್ಳಿ ಗುಗ್ಗು ಅಂತೇನೇನೆ. ಹಿಂದಿನ ಕಾಲದಲ್ಲಿ ಮನೆ ಮುಂದ್ ರಂಗೋಲಿ ಯಾಕೆ ಹಾಕ್ತಿದ್ರು ಗೊತ್ತಾ? ಮನೆ ಅಂಗಳದಲ್ಲಿರೋ ಪ್ಯಾರಾಸೈಟ್ಸ್ ನ ಅಟ್ರಾಕ್ಟ್ ಮಾಡಿ ಕ್ರಿಮಿಕೀಟಗಳು ಮನೆ ಒಳಗೆ ಬರ್ದೇ ಇರೋ ಮಾಡಕ್ಕೋಸ್ಕರ ಹಾಕ್ತಿದ್ರು. ಅದು ಕ್ರಿಮಿಕೀಟಗಳನ್ನ ನಾಶಪಡಿಸೋ ಮೆಡಿಸಿನ್ ಅಷ್ಟೇ. ಈಗಿನ ಕಾಲದಲ್ಲಿ ಅದ್ರ ಬದಲು ಒಂದಷ್ಟು ಫಿನಾಯಿಲ್ ಹಾಕಿದ್ರೆ ಆಯ್ತು. ಅದು ಬಿಟ್ಟು ಈಗ ಸೊಂಟ ನೋಯಿಸ್ಕೊಂಡು ಯಾಕೆ ಸಾಯ್ಬೇಕು ಹೇಳು? ಚೀಚಿ, ನಿಮ್ ಸುಂದರವಾಗಿರೋ ರಂಗೋಲಿನ ಆ ಫಿನಾಲ್ಗೆ ಹಾಕಿ ಹೋಲಿಸ್ತೀರಾ? ನನ್ ರಂಗೋಲಿನ ನೀವ್ ಯಾವತ್ತಾನು ನಚ್ಕೊಂಡಿದ್ದೀರಾ? ನನಗ್ ಕೆಲ್ಸ ಇದೆ, ನೀನ್ ಮಲ್ಕು. ಬನ್ರಿ, ಲೈಟ್ ಹಾರಿಸ್ರಿ. ಆರ್ಸಿ ಅಂದ್ರೆ ಅದಕ್ಕ ಅಂದ್ರೆ ಇವತ್ತು ಬುಧವಾರ ಅಂದ್ರೆ ಶನಿವಾರದವರೆಗೂ ಮಾತಾಡೋ ಹಾಗಿಲ್ಲ. ಸುಮ್ಮನೆ ದಿನ ತಬ್ಕೊಂಡು ಮಲ್ಕು. ಛೀ, ಏನು ಅಂದ್ರೆ ಇದಕ್ಕೂ ದಿನವಾರನ? ಏನೇ ಕಾವು ಕೊಡ್ತಾ ಇದೀಯಾ? ಇವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ನೋಡು. ನಾನು ಡಾಕ್ಟರ್ ಕಡೆ, ಇದೆಲ್ಲ ನನಗೆ ಗೊತ್ತು. ಇಲ್ಲಿ ನೋಡು, ಇದು ರಕ್ತನಾಳಗಳು, ಇದಿದೆಯಲ್ಲ ಇದು ಮಾಂಸಖಂಡಗಳು, ಇಲ್ಲಿದೆ ನೋಡಿ ಇದು ಅಸ್ಥಿ ಪಂಜರ. ಇದೆಲ್ಲದ್ರ ಮೇಲಿರೋದು ತೊಗಲು ಅಂದ್ರೆ ಚರ್ಮ. ನಿಂದು ಎಮ್ಮೆ ಚರ್ಮ. ಅಯ್ಯೋ ನನ್ ಕರ್ಮ, ನಿಮ್ಮಂತ ಗಂಟುಗೆ ಅದ್ಯಾವ ಸಿನಿಮಾದಾಗ ತೋರಿಸ್ತಾರಲ್ಲ ಸ್ವಾರೆಕಾಯಿ, ಅದು ತಿನ್ನಿಸ್ಬೇಕಟ್ಟೆ. ಸೋರೆಕಾಯಿ ಇದನ್ ಮೆಡಿಸಿನ್ ಅಲ್ಲಿ ಹೇಳಿಲ್ವಲ್ಲ? ನಾನು ಹೇಳ್ತೀನಿ, ಆ? ಬರ್ರಿ. ಹೋಗ್ಲಿ, ಲೇಟರ್ ಆರ್ಸಿ.